ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ, ಶ್ರೀ ರಾಘವೇಂದ್ರ ಮಠದ ಸಂಕಲ್ಪ 100ರ ಗಡಿ ದಾಟಿ 101ನೇ ಮಠವಾಗಿ ನಾನು ಇಂದು ಬೆಂಗಳೂರಿನ ದಾಸನಪುರ ಹೋಬಳಿಯ ಆಲೂರು ಗ್ರಾಮದಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನಕ್ಕೆ ದರ್ಶನವನ್ನ ಪಡೆದುಕೊಂಡು ತಮ್ಮೆಲ್ಲರಿಗೂ ತೋರಿಸುವಂತಹ ಸೌಭಾಗ್ಯವನ್ನ ಪಡೆದುಕೊಂಡಿದ್ದೇನೆ. ಹಾಗೂ ವಿಶೇಷವಾಗಿ 101ನೇ ಮಠದಲ್ಲಿ ರಾಯರು ಯಾವ ಅನುಗ್ರಹ ಮಾಡುತ್ತಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ತಿಳಿಯೋಣ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಗದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿಧ್ವಾಂ ತರವೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲ್ವೆ ಆಪಾದಮೂಳಿ ಪರ್ಯಂತಂ ಗುರುನಾಮ ಸ್ಮರೇತ್ ದೀನಾಃ ಪ್ರಣಸಂತಿ ಸಿದ್ಧಂತ್ಯರ್ಥ ಮನೋರಥ ಮುಖೋಪಿ ಪ್ರಸಾದೇನ ಮುಕುಂದಶನಾಯಿತೆ ರಾಜರಾಜಾಯಿತೆ ರಾಘವೇಂದ್ರ ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಂದೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ರಾಯರ ಪಾದಚರಣ ದರ್ಶನವನ್ನ ಮಾಡಬೇಕು, ರಾಯರ ನಾಮ ಜಪ ಮಾಡಬೇಕು ಅಂತ ಒಂದು ಮಠದಿಂದ 101ನೇ ಮಠವರೆಗೂ ನನ್ನ ಕೈ ಹಿಡಿದು ಮಗುವಿನಂತೆ ಕರೆದು ಬಂದಂತಹ ನಮ್ಮ ರಾಯರಿಗೆ ಅನಂತ ಧನ್ಯವಾದ. ಇಂದು ಸುದಿನ, ಇಂದು ಗುರುಪೂರ್ಣಿಮೆಯ ಒಂದು ಮಹಾದಿನ. ಇಂತಹದಲ್ಲಿ ಎಲ್ಲಾ ಗುರುಗಳ ಸ್ಮರಣೆ ಆಗುತ್ತೆ. ವಿಶೇಷವಾಗಿ ನಮ್ಮ ರಾಯರ ಸ್ಮರಣೆ ನನ್ನ ಈ ಜನ್ಮದಲ್ಲಿ ನನಗೆ ಸಿಕ್ಕಿದ್ದು ಮಹಾಭಾಗ್ಯ. ಅಂತೆಯೇ ಈ ಒಂದು ದಾಸನ್ಪುರ ಹೋಬಳಿಯ ಆಲೂರು ಗ್ರಾಮದ ಒಂದು ಶ್ರೀ ಗುರು ರಾಘವೇಂದ್ರ ಮೃತ್ತಿಕಾ ಬೃಂದಾವನದ 101ನೇ ಮಠವನ್ನ ನಾನಿಂದು ದರ್ಶನವನ್ನು ಪಾವನನಾದೆ. ವಿಶೇಷವಾಗಿ ಬಯಸದೇ ಬಂದಂತಹ ಭಾಗ್ಯ ಅಂದ್ರೆ ಪ್ರಹ್ಲಾದ ರಾಜರ ಒಂದು ಕನಕಾಭಿಷೇಕವನ್ನು ಕೂಡ ಆಚಾರ್ಯರು ನಮ್ಮ ಒಂದು ಪ್ರಸ್ತುತಿಯಲ್ಲಿ ಮಾಡಿಸ್ಕೊಟ್ರು. ತುಂಬಾ ಧನ್ಯವಾದಗಳು. ಬಹಳ ವರ್ಷದಿಂದ ಕಾದಿದಂತಹ ಆ ಒಂದು ಕನಕಾಭಿಷೇಕ ತಾನಾಗಿ ಒಲಿದು ಬಂದು ನನಗೆ ಅನಂತ ನಮಸ್ಕಾರಗಳು. ಹಾಗಾಗಿ ಈ ಒಂದು ಮಠದಲ್ಲಿ ವಿಶೇಷ, ಇಲ್ಲಿನ ಪೂಜಾ ಕೈಂಕರ್ಯ ಎಲ್ಲವನ್ನ ತಿಳಿಸಕ್ಕೆ ನಮ್ಮ ಆಚಾರ್ಯರು ತಿಳಿಸ್ತಾರೆ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಸರಸಂ ಸರತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮುತ್ಯಮಯಂ ತದೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವತಾಭ್ಯೋ ನಮಃ. ಮೂಲರಾಮ್ ಸೀತಾರಾಮ ದೇವತಾಭ್ಯೋ ನಮಃ. ಮುಖ್ಯ ಪ್ರಾಣ ದೇವತಾಭ್ಯೋ ನಮಃ. ಗರುಡಶೇಷ ದೇವತಾಭ್ಯೋ ನಮಃ. ಕಾತ್ಯಾಯನ ದೇವತಾಭ್ಯೋ ನಮಃ. ಸರ್ವ ಆಚಾರ್ಯ ದೇವತಾಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ತದೋ ಗುರಾವಂತಿ ಚ ಆಚಾರ್ಯ ದೇವತಾಭ್ಯೋ ನಮಃ. ಹರಿ ಓಂ. ನಮ್ಮ ಜನ್ಮ ಹುಟ್ಟಿ ಬಂದಾಕ್ಷಣ ಸಾರ್ಥಕ ಆಗೋದಿಲ್ಲ. ಅದು ನಮ್ಮ ಜೀವನದಲ್ಲಿ ನಾವು ಏನು ಸುಕೃತವನ್ನು ಮಾಡ್ತೇವೆ, ಬೇರೆಯವ್ರಿಗೆ ಏನೇನು ಮಾಡಿಕೊಡ್ತೇವೆ ಅನ್ನೋದ್ರ ಮೇಲೆ ಅವಲಂಬಿಸುತ್ತೆ. ನಾವು ನಮ್ಮ ಇದರಿಂದ ಚಿಕ್ಕನಿಂದ ಬಂದು ಮಕ್ಕಳು ತಂದೆ ತಾಯಿ ಹೇಳ್ಕೊಟ್ಟಂಗೆ ನಾವು ನಡ್ಕೊಂಡು ಹೋಗ್ತೇವೆ. ಅದರಂತೆ ನಡ್ಕೊಂಡು ಬಂದಾಗ ಅದು ಕೆಲವರು ಮುಂದೆ ಬರ್ಸ್ಕೊಂಡು ಹೋಗ್ತಾರೆ, ಕೆಲವರು ಹಾಗೆ ನಿಂತು ಹೋಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಸುಕೃತದ ಹಿಂದಿನ ಜನ್ಮದ ಪುಣ್ಯವೋ ಗುರು ಹಿರಿಯರ ಆಶೀರ್ವಾದವೋ ನಮ್ಮ ಅನಾದಿ ಕಾಲದಿಂದ ಬಂದಿದ್ದ ಪುಣ್ಯ ಫಲದ ಇದು ಸುಖವೋ ಏನೋ ನಮ್ಮ ಮನೆತನದಿಂದ ಈ ಆಲೂರಿನಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹದೇವರು, ಮೂಲರಾಮ್ ದೇವರು, ಮಹಾಗಣಪತಿ, ಶ್ರೀ ಗುರಾವಂತೀರ್ಥ ಆಚಾರ್ಯರ ಮೃತ್ತಿಕಾ ಬೃಂದಾವನ ಸ್ಥಾಪನೆ ಆಯಿತು. ಅದು ಒಂದು ದೊಡ್ಡ ಪವಾಡವೇ ಅನ್ಬೇಕು ಅಂತ ಹೇಳಬೇಕು ನಮ್ಮ ಇದರಲ್ಲಿ. ಯಾಕೆ ಅಂದರೆ ನಾವು ಈ ಆಲೂರಿಗೆ ಸೇರಿದವರಲ್ಲ, ಈ ಆಲೂರನ್ನ ನಾನು ಮೊದಲು ನೋಡಿದವನು ಅಲ್ಲ. ಪ್ರಸ್ತುತ ನೀವು ಇಲ್ಲವರಲ್ಲ. ಇಲ್ಲ, ಪ್ರಸ್ತುತ ನಾವು ಇಲ್ಲಿರೋರಲ್ಲ, ನಾವು ಇಲ್ಲಿಗೆ ಬಂದವರು ಅಲ್ಲ. ಭಗವಂತನೇ ನಮ್ಮನ್ನ ಅವ್ರು ಬಂದು ಕೂತ್ಕೊಂಡು ಅವ್ರ ಸೇವೆ ನಾವು ಮಾಡಿಸ್ಕೊಳ್ಳೋದಕ್ಕೆ ನಮ್ಮನ್ನ ಈ ಆಲೂರು ಕರ್ಕೊಂಡು ಬಂದರು. 2005ರಲ್ಲಿ ಅವ್ರು ನಮ್ಮನ್ನ ಕರ್ಕೊಂಡು ಬಂದರು. ಇಲ್ಲಿ ಯಾವುದೋ ಒಂದು ಜಾಗನ ತಗೊಳ್ಳೋದಕ್ಕೆ ಅಂತ.
ಯಾಕೆಂದ್ರೆ ನಾವು ದಾನ ಧರ್ಮ ಮಾಡ್ತಾ ಇದ್ದೆ ಮೊದಲಿಂದಾನು, ಚಿಕ್ಕ ಹುಡುಗರಿಂದಾನು. ನಮಗೆ ಏನು ಅಂದರೆ ನಮ್ಮದು ಮನೆತನದಲ್ಲಿ ಯಾರು ಏನು ಕೇಳ್ತಾರೋ ಅವ್ರಿಗೆ ಕೊಟ್ಬಿಡ್ತಾ ಇದ್ವಿ, ಮಾಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಮೊದಲಿಂದಾನು 30 ಜನದ ಊಟ ಆಗ್ತಾ ಇತ್ತು ಮನೆಯಲ್ಲಿ ದಿನ ಹೊತ್ತಿಗೆ. ಅಷ್ಟು ಇದು ಮಾಡ್ತಾ ಇದ್ವಿ, ಎಲ್ಲಾದರೂ ಇದು ಮಾಡ್ತಾ ಇದ್ವಿ. ಇದರಿಂದ ಏನಾಗೋಯ್ತು, ಅದೇ ಥರ ಬೆಳೆದು ಬಂದಿದ್ದು. ನಾವು ಯಾರು ಏನು ಕೇಳಿದ್ರು ಮಾಡ್ತಾ ಇದ್ದೇವೆ. ಮದುವೆ ಮುಂಜು ನಮ್ಮ ಕಡೆ ಯಾವುದಕ್ಕೂ ಏನು ಕೇಳ್ಮಾಡ್ದೆ, ಯಾರು ಏನು ಕೇಳ್ತಾರೋ ಕೊಡ್ತಾ ಇದ್ವಿ, ಮಾಡಿಕೊಟ್ಬಿಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ಹಾಗೆ ಇದ್ದಾಗ ಬೆಳೆದು ಬಂದು ಮನೆತನ ಅದು. ಸೊ ಇದರಲ್ಲಿ ಏನಾಯಿತು, ಇದೇ ಥರ ನಾವು ಚಿಕ್ಕ ಹುಡುಗರಿಂದಾನು ಒಂದು 7-8 ವರ್ಷ ಇದ್ದಾಗಿಂದನೂ ರಾಘವೇಂದ್ರ ಸ್ವಾಮಿಗಳದ್ದು ಇದಕ್ಕೆ ಪಾದ ಸೇವೆಗೆ ಅವಾಗ ಹೋಗ್ತಾ ಇದ್ವಿ ನಾವು. ಆವಾಗ HLನಲ್ಲಿದ್ವಿ, HLನಲ್ಲಿ ಇದ್ದಿದ್ದು ನಾವು. ಆವಾಗ ಅವರು ನಮ್ಮನ್ನ ಕರ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ವಿ ನಾವು ರಾಘವೇಂದ್ರ ಸ್ವಾಮಿಗಳದ್ದು ಸೇವೆಗೆ. ಅಲ್ಲಿ HLನಲ್ಲಿ ಮಠ ಮಾಡಬೇಕು ಅಂತ ಇದು ಮಾಡಿದ್ರು. ಆವಾಗ ಮಾಡಬೇಕು ಅಂತಾಗ ನಾವು ಅದಕ್ಕೆಲ್ಲ ಅವಾಗ ನನಗಿನ್ನ ಚಿಕ್ಕ ಹುಡುಗ ಏನು ಗೊತ್ತಿಲ್ಲ, ಜೊತೆಲಿ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆವಾಗಿಂದ ಶುರು ಆಗಿದ್ದೆ ಅದು ಸೇವೆ ಅಂತ. ಆಮೇಲಿಂದ ಅದೇ ಥರ ಬೇದಾಯಿತು. ನಾವು ಹತ್ತು ಕಡೆ ಸ್ವಲ್ಪ ಕಾಲೇಜೆಲ್ಲ ಓದಿ ಇತ್ತು ಕಡೆ ಬಂದ್ಬಿಟ್ವಿ. ಅದು ಸ್ವಲ್ಪ ಮತ್ತು ಸೆಂಟ್ರಲ್ಲಿ ಸ್ಟಾಪ್ ಆಗೋಯ್ತು. ಆದರೆ ಕಾಲೇಜ್ ಆಗೋದ್ಮೇಲೆ ಕೆಲಸಕ್ಕೆ ಹೋದಾದ್ಮೇಲೆ ನಾವು ಶ್ರೀಪಾದರ ಮಠದಲ್ಲಿ, ಚಾಮರಾಜಪೇಟೆ ಶ್ರೀಪಾದರ ಮಠದಲ್ಲಿ 3 ದಿವಸ ಆರಾಧನೆಗೆ ಅಲ್ಲೇ ಇದ್ದು ಬಿಡ್ತಾ ಇದ್ದೆ. ಅಲ್ಲೇ ಇದ್ದು ಅಲ್ಲೇ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಯಾವುದು ನನ್ನ ತಲೆನಲ್ಲಿ ಹೋಗ್ತಾ ಇರಲಿಲ್ಲ, ಅಲ್ಲೇ ಇರ್ತಾ ಇದ್ದೆ. ಎಲ್ಲ ಸೇವೆ ಮಾಡಿ ಸೇವೆ ಮಾಡ್ಬಿಟ್ಟು ಬರ್ತಾ ಇದ್ದೆ. ಅದೇ ಥರ ನಡ್ಕೊಂಡು ಹೋಗ್ತಾ ಇತ್ತು. ನಮಗೆ ಒಂದು ದಿನಲ್ಲಿ ಈ ಥರ ಇದಕ್ಕೆ ಜಾಗ ಅಂತ ಇದು ಮಾಡಿದಾಗ ನಾವು ಈ ಥರ ದಾನ ಧರ್ಮ ಮಾಡ್ತಾ ಇದ್ವಲ್ಲ, ನಮ್ಮ ಮನೆಯವರು, ನಮ್ಮ ಮನೆ ದೊಡ್ಡವರು, ಹಿರಿಯರು, ನೀನು ಈ ಥರ ಮಾಡಿದ್ರೆ ನೀನು ಬೆಳೆಯೋದು ಯಾವಾಗ, ಎಲ್ಲರೂ ಕೊಟ್ಬಿಡ್ತೀಯ, ಹಿಂಗೆ ಇಲ್ಲ ಕೇಳಿದವ್ರಿಗೆಲ್ಲ ಏನು ಬೇಕಾದ್ರೆ ಕೊಟ್ಬಿಡ್ತೀಯ, ಎಲ್ಲಾನು ಒಂದು ಕಡೆ ಜಾಗ ತೆಗ್ದಿಡು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಇಲ್ಲಿ ಗೊತ್ತಿದ್ದವರು ಬರೋದ್ರು. ಇಲ್ಲಿ ನಮ್ಮ ಪೋಸ್ಟ್ ಮ್ಯಾನ್ ಮಂಜುನಾಥ್ ಅಂತ ಇದ್ದಾರೆ, ಅವರು ಈ ಜಾಗಕ್ಕೆ ತೋರಿಸಿ ಅಂತ ಅವ್ರು ನಮ್ಮ ಅಕ್ಕನ ಮನೆಗೆ ಪೋಸ್ಟ್ ಹಾಕಕ್ಕೆ ಬರೋರು ಮಾದಾವರದಲ್ಲಿ. ಅವರು ಅಲ್ಲಿ ಬಂದಾಗ ಅವ್ರು ಹೇಳ್ತಾ ಇದ್ರು, ಆಯಿತು ಬನ್ನಿ ಕೊಡಿಸ್ತೀನಿ. ಅವರಿಂದ ನಾವು ಇಲ್ಲಿ ಬಂದಿದ್ದು. ಅವ್ರು ಕೊಡಿಸಿದಾಗ ಜಾಗ ಇಲ್ಲಿ 3-4 ನೋಡಿದ್ವಿ, ಗೊತ್ತಾಗಲ್ಲ. ನಾವು ಯಾವುದೋ ಒಂದು 20-30 ಆ ಥರ ತೊಗೊಳಕ್ಕೆ ಬಂದಿದ್ದು. ಅದು ಏನಾಯಿತು, ಎಲ್ಲ ತೋರಿಸೋದು ಕೆಲವೊಂದು ಸೂಟ್ ಆಗಲಿಲ್ಲ. ಸೊ ಇಲ್ಲಿ ಬಂದಾಗ ಭಗವಂತ ಈ ಜಾಗ ತೋರಿಸಿದ್ರು, ಚೆನ್ನಾಗಿದೆ ಅಂತ. ದುಡ್ಡು ಅಷ್ಟು ಇರಲಿಲ್ಲ, ನೋಡಿದ್ವಿ. ಸರಿ, ನಾವು ಅವರು ಹೇಳಿದಾಗ, ದೊಡ್ಡವರು ಇದು ಮಾಡಿದಾಗ ಓನರ್ಗೆ ಹೇಳಿದ್ವಿ, ನರಸಿಂಹಮೂರ್ತಿ ಅಂತ, ನೋಡಿ ಇಲ್ಲಿ ಏನೋ ಒಂದು ದೊಡ್ಡದಾಗಿ ಜಾಗ ಧರ್ಮ ಕಾರ್ಯ ಆಗ್ಬೋದು, ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆಗ್ಬೋದು, ಏನೋ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಡಿ. ನಂತರ ದುಡ್ಡಿಲ್ಲ ಇಷ್ಟು ದೊಡ್ಡದಕ್ಕೆ, ನನಗೆ 20, 30, 30, 40 ಬಂದಿದ್ದು. ಇದು ನೋಡೋದು ನಾವು 90/50 ಇದೆ, ಆಗೋದಿಲ್ಲ ಅಂತ. ಆಮೇಲೆ ಅವ್ರು ಏನೋ ಒಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ 5 ರೂಪಾಯಿ ಕಮ್ಮಿ ಹಾಕ್ಕೊಟ್ರು. ತೊಗೊಂಡ್ವಿ. ಸಾಲ ಮಾಡಿದ್ದೆ, ದುಡ್ಡು ಇರಲಿಲ್ಲ, ಸಾಲ ಮಾಡಿದೆ. ಕ್ರೆಡಿಟ್ ಕಾರ್ಡ್ ಅದು ಇದರಲ್ಲಿ ಸಾಲ ಮಾಡಿ ತೊಗೊಂಡು ಮಾಡಿದೆ. ಜಾಗ ತೊಗೊಂಡೆ, ರಿಜಿಸ್ಟರ್ ಮಾಡಿದ್ದು, ಹೊಟ್ಟೋಗ್ಬಿಟ್ಟೆ. ತಿರುಗಿ ನೋಡಲಿಲ್ಲ. 2005ರಲ್ಲಿ ತಿರುಗಿ ನೋಡಲಿಲ್ಲ. ಇಲ್ಲಿಗೆ ಬಂದಲೇ ಇಲ್ಲ ನಾನು. ಕಾಂಪೌಂಡ್ ಹಾಕಲ್ಲ, ಏನೂ ಮಾಡಲಿಲ್ಲ, ಬದಲೇ ಇಲ್ಲ. 2007ರಲ್ಲಿ ಅದಾಗಿ 2 ವರ್ಷಕ್ಕೆ ರಾಯರ ಪ್ರೇರಣೆ ಆಗಿದ್ದೆ ನಮಗೆ, ಬೃಂದಾವನ ಮಾಡಿ ಅಂತ. ರಾಯರ ಪ್ರೇರಣೆ ಕನಸಿನಲ್ಲ, ಸ್ವತಃ ಪ್ರೇರಣೆ ಆಗಿದ್ದು, ಬೃಂದಾವನ ಮಾಡಿ ಅಂತ ಬಿಟ್ಟು ಅಂತ ಮಾಡುವಂತ. ಇದರಿಂದ ಅವಾಗೇನಾಯಿತು, ಬೃಂದಾವನ ಮಾಡಿ ಅಂದ ತಕ್ಷಣ ಇದಾಗಲಿಲ್ಲ ನನಗೆ. ದಿನ ಅದೇ ಇದು ಆಗೋದು, ಬೃಂದಾವನ ಮಾಡು, ಬೃಂದಾವನ ಮಾಡು ಅಂತ ತಲೆಗೆ ಹೊಡೆದಂಗೆ ಅದು ಯಾವಾಗಲೂ ಅದೇ. ಅವಾಗೇನಾಗೋಯ್ತು, ನನಗೆ ನನ್ನ ತಲೆಯಲ್ಲಿ ಏನೂ ಹೋಗ್ತಾ ಇರಲಿಲ್ಲ. ಅದು ಬಿಟ್ಟು ಅದೇ ಬೃಂದಾವನ ಮಾಡು. ಸರಿ, ಎಲ್ಲಿ ಮಾಡೋದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿಲ್ಲ ನಮಗೆ. ಅವ್ರು ಸಣ್ಣ ಹುಡುಗರು ಓಡಾಡಿದ್ದು ಅಷ್ಟೇ ಹೊತ್ತು ರಾಜಾದ್ನಾಗ ಹೋಗಿ ಸೇವೆ ಮಾಡಿ ಬರ್ತಾ ಇರೋದು, ಬೇರೆ ಏನು ಗೊತ್ತಿಲ್ಲ. ಸೊ ಆಗಿರ್ತಾರೆ ಹೆಂಗೆ ಮಾಡೋದು. ಸರಿ, ಇದರಲ್ಲಿ ಇದ್ದಾಗ ನಾವು ರಾಯರ್ದು ಇದು ಬಿಡ್ತಾನೆ ಇರಲಿಲ್ಲ, ಅದೇ ತಲೆಯಲ್ಲಿ ಹೊಡೆಯೋದು. ಸರಿ ಅಂತ ಕೊನೆಯಲ್ಲಿ ಮಾಡೋಣ ಅಂತ ಮನ್ಸು ಮಾಡಿ, ದೊಡ್ಡ ಮನ್ಸು ಮಾಡಿ ಎಲ್ಲಿ ಮಾಡೋದು ಅಂತಂದಾಗ ಎಲ್ಲೂ ಜಾಗ ಸಿಕ್ಕಲಿಲ್ಲ. ಯಾರು ಕೊಡ್ತಾರೆ ಫ್ರೀಯಾಗಿ ಜಾಗ? ಸರಿ, ಕೊನೆಯಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮ ಜಾಗನೇ ಬಿದ್ದಿದೆಯಲ್ಲ, ಅಲ್ಲೇ ಹೋಗಿ ಮಾಡೋಣ ಅಂತ ಬಿಟ್ಟು ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿದ್ವಿ. ಆದರೆ ಅಲ್ಲಿಗೆ ಡಿಸೈಡ್ ಮಾಡಿದ್ಮೇಲೆ ಕೂಡ ನಮ್ಗೆ ಇಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೆ, ಯಾರಿದ್ದಾರೆ ಏನೂ ಗೊತ್ತಿಲ್ಲ, ನಡ್ಸ್ಕೊಂಡು ಹೋಗೋರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮಗೆ. ಆಮೇಲೆ ಮಾಡಿ ಭೂಮಿ ಪೂಜೆ ಅಲ್ಲೇ ಮಾಡೋಣ ಅಂತ ಮನೆಯಲ್ಲಿ ಹೇಳ್ಬಿಟ್ಟು ಮನೆಯವರೆಲ್ಲ ಡಿಸೈಡ್ ಮಾಡಿದ್ವಿ. ಬಂದು ಭೂಮಿ ಪೂಜೆ ಮಾಡಿಬಿಟ್ವಿ. ಜನವರಿ 20ನೇ ತಾರೀಕು 2007ರಲ್ಲಿ 20ನೇ ತಾರೀಕು ಜನವರಿ, ಉತ್ತರಾಯಣ ಪುಣ್ಯಕಾಲ ಕಾಲಿದ್ದು. ಉತ್ತರಾಯಣ ಪುಣ್ಯಕಾಲ ಭೂಮಿ ಪೂಜೆ ಮಾಡ್ಬಿಟ್ಟು ಹೊರಟೋದ್ವಿ. ಇಲ್ಲಿ ಭೂಮಿ ಪೂಜೆ ಮಾಡಿಬಿಟ್ಟೆ. ಭೂಮಿ ಪೂಜೆ ಮಾಡಿದಾದ್ಮೇಲೆ ಆವಾಗ ಗೊತ್ತಾಯ್ತು, ಇಲ್ಲಿ ಕಾಡು ಥರ ಇತ್ತು, ಏನೂ ಇರಲಿಲ್ಲ, ಉಂಡು ಮನೆ ಇರಲಿಲ್ಲ, ಏನಿರಲಿಲ್ಲ, ಬರೀ ಹಳ್ಳಿಗಾಡು. ಇವರು ಅದೇ ಊರಿನವ್ರೆ. ಇಲ್ಲಿ ಏನೂ ಇರಲಿಲ್ಲ. ಇಲ್ಲೊಂದು ದೊಡ್ಡ ಅರಳಿ ಮರ ಇತ್ತು, ದೊಡ್ಡದು, ಹಿಂದ್ಗಡೆಗೆ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇತ್ತು. ಇದು ಹಿಂದ್ಗಡೆಗೆ ದೊಡ್ಡ ಮರ ಇತ್ತು. ಇಲ್ಲಿ ಒಳ್ಳೆ ಕಾಡಿದ್ದಂಗೆ ಇತ್ತು. ಎಲ್ಲರೂ ಹೇಳುವರು, ಆಲದ ಮರದ ಕಳೆ ಕಟ್ಟಿಯಲ್ಲಪ್ಪ ನೀನು ಅಂತ. ನಾನು ಹೇಳಿದ್ರೆ ನನಗೆ ಅದು ಗೊತ್ತಿಲ್ಲ, ಇದೇ ಏನೂ ಇರಲಿಲ್ಲ. ಆಯ್ತಾ? ಸರಿ, ಇದು ಮಾಡಿದಾಗ ಆವಾಗ 2007ರಲ್ಲಿ
ಸಂಕಲ್ಪ ಮಾಡಿ ಭೂಮಿ ಪೂಜೆ ಮಾಡ್ಬಿಟ್ಟೆ. ಹಾ. ಏನು ಮಾಡಲಿಲ್ಲ, ಏನು ಯೋಚನೆ ಮಾಡಲಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಭೂಮಿ ಪೂಜೆ ಮಾಡಿದ್ದು ಹೋಗಿದ್ದು. ಸರಿ. ಭೂಮಿ ಪೂಜೆ ಮಾಡ್ಬಿಟ್ಟು ಸರಿ, ಆಮೇಲೆ ಭೂಮಿ ಪೂಜೆ ಮಾಡಿದ್ಮೇಲೆ ಗುತ್ತಿಗೆ ಎಲ್ಲಿ ಸಿಗತ್ತೆ, ಯಾರು ಕೊಡ್ತಾರೆ, ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡಿದ್ವಿ. ನಮಗೇನು ಗೊತ್ತಿಲ್ವಲ್ಲ. ಹೌದು. ಸರಿ ಅಂತ ಮಾಡೋದು, ಅಲ್ಲಿ ಯಾರ್ಯಾರನೋ ಕೇಳ್ತಾ ಇದ್ದೆ, ಎಲ್ಲಾರನ್ನೂ ಕೇಳ್ತಾ ಇದ್ದೆ, ಗುತ್ತಿಗೆ ಹೆಂಗೆ ಕೊಡ್ತಿಗತ್ತೆ, ಎಲ್ಲಿ ಸಿಗತ್ತೆ ಅಂತ. ಅವರೆಲ್ಲ ಮಂತ್ರಾಲಯಕ್ಕೆ ಹೋಗಿ ಕೊಡ್ತಾರೆ. ಸರಿ, ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಅವರು ನೀವು ಠೇವಣಿ ಇಡಬೇಕು, 1 ಲಕ್ಷ ಠೇವಣಿ ಇಡಬೇಕು, ಮುತ್ತಿಗೆ ಕೊಡ್ತೀವಿ, ಆಮೇಲೆ ಟ್ರಸ್ಟ್ ಮಾಡಬೇಕು, ಆವಾಗಲೇ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಅಂದು. ನಾನು ಹೇಳಿದೆ, ಸ್ವಾಮಿ ಟ್ರಸ್ಟೇನೋ ಮಾಡ್ತೀವಿ, ಸಂತೋಷ, ಏನು ಯೋಚನೆ ಇಲ್ಲ, ಮಾಡ್ತೀವಿ. ಆದರೆ 1 ಲಕ್ಷ ನಮ್ಮ ಹತ್ರ ಇಲ್ಲ, ಆಗಲ್ಲ, ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದೇ 50-70 ಸಾವಿರ ರೂಪಾಯಿ. ನಾವು ಅದ್ರಲ್ಲಿ ಬಂದವನು ಮಾಡಬೇಕು ಅಂತ ಬಂದಾಗೋಗಿದೆ. ಸೊ ಅದೇ ನಾನು ಇಲ್ಲಿ ಠೇವಣಿ ಇಲ್ಕಂತ ಕಟ್ಟೆ ಆಗಲ್ಲ. ಸರಿ, ಇಲ್ಲ ಅಪ್ಪ ಅಷ್ಟು ಮಾಡಲೇಬೇಕು, ಹಂಗೆ ಹಿಂಗೆ ಅಂತ. ಸೆಂಟ್ರಲ್ ನಿಂತೋಗ್ಬಿಟ್ರೆ ಕಷ್ಟ, ಹಂಗೆ ಹಿಂಗೆ, ಇಲ್ಲ ಆಗಲ್ಲ ಅಂತ. ಸರಿ ಸ್ವಾಮಿ ಅಂತ ಬಂದುಬಿಟ್ಟೆ. ಆಮೇಲೆ ಎಲ್ಲ ಯಾರನ್ನ ಕೇಳಿದ್ರು ಕೇಳ್ತಾನೇ ಇದ್ದೆ. ಮುತ್ತಿಗೆ ಎಲ್ಲಿ ಸಿಗತ್ತೆ, ಮುತ್ತಿಗೆ ಯಾರು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಏನು ಕೊಡ್ತಾರೆ, ಎಲ್ಲಿ ಸಿಗತ್ತೆ, ಯಾರು ಇದೆಯಾ ಅಂತ. ಹೀಗೆ ಕೇಳ್ತಾ ಕೇಳ್ತಾ ಎಲ್ಲರೂ ಇನ್ನೊಬ್ರು ಯಾರೋ ಒಬ್ರು ಬಳ್ಳಾರಿನವ್ರಿಗೂ ಕೊಡಿಸ್ತೀನಿ ಅಂತ ಹೇಳಿದ್ರು, ಮಂತ್ರಾಲಯದಿಂದ ಕೊಡಿಸ್ತೀನಿ ಅಂತ. ಅವ್ರೇನು ಮಾಡಿದ್ರು, ಇದೇ ಥರ ಅವರಿಂದನೇ ಸುತ್ತಾ ಇದ್ದೆ. ಅದು ಹಾಗೆ ಹೋಗಿ 9 ತಿಂಗಳ ಕಾಲ ಕಳೆದೋಯ್ತು. ಸಿಗಲಿಲ್ಲ ನನಗೆ ಮುತ್ತಿಗೆ. ಮುತ್ತಿಗೆ ಸಿಗೋವರೆಗೂ ಕಟ್ಟಡ ಶುರು ಮಾಡಲ್ಲ ಅಂತ ಕೂತಿದ್ದೆ. ಭೂಮಿ ಪೂಜೆ ಮಾಡಿದೀವಿ, ಕಟ್ಟಡ ಶುರು ಮಾಡಲ್ಲ, ಅದು ಮುತ್ತಿಗೆ ಶುರು ಮಾಡ್ತೀವಿ ಅಂತ. ಸರಿ, ಆವಾಗ ಏನು ಮಾಡಿದ್ರು, ಈ ಥರ ಇದಾಗ ಅಲ್ಲೆಲ್ಲಿ ಕೇಳ್ತಾ ಇದ್ದಾಗ ಕೊನೆಯಲ್ಲಿ ಯಲಹಂಕದಲ್ಲಿ ಒಬ್ಬರು ಕೃಷ್ಣಮೂರ್ತಿ ಅಂತ ಇದ್ದಾರೆ. ಅವರು ಮಲ್ಲೇಶ್ವರ ಜೈನ ಮಠ ಇದೆಯಲ್ಲ, ಜೈನ ಮಠಕ್ಕೆ ಅಲ್ಲಿ ಕಾರ್ಯಕ್ಕೆ ಮಾಡಕ್ಕೆ ಬರ್ಬೋದು. ಆವಾಗ ನಾನು ಕಾರ್ಯಕ್ಕೆ ಅಲ್ಲೇ ಮಾಡಿಸ್ತಾ ಇದ್ದೆ. ನಮ್ಮ ತಂದೆ ಕಾರ್ಯ, ತಾಯಿ ಕಾರ್ಯ ಎಲ್ಲ, ನಮ್ಮ ತಂದೆ ಕಾರ್ಯ ಎಲ್ಲ ಅಲ್ಲೇ ಮಾಡ್ತಾ ಇದ್ದೆ. ನಮ್ಮ ತಾಯಿ, ನನ್ನ ಚಿಕ್ಕ ಹುಡುಗಿಂದ ನಮ್ಮ ತಂದೆ ಹೊಟ್ಟೋಗ್ಬಿಟ್ರು, ನಮ್ಮ ತಾಯಿ ಒಬ್ಬರೇ ಇದ್ದಿದ್ದು. ಸರಿ ಅಂತ ಕಾರ್ಯಕ್ಕೆ ಅಲ್ಲೇ ಹೋಗ್ತಾ ಇದ್ವಿ ನಾವು, ಪರ್ಮನೆಂಟ್ ಅಲ್ಲೇ ಜೈನ ಮಠದಲ್ಲೇ. ಅಲ್ಲಿ ಅವ್ರು ಕೃಷ್ಣಮೂರ್ತಿ ಅಂತ ಬರೋರು. ಅವ್ರಿಗೆ ನಮ್ಮ ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ದಿಲೀಪ್ ಅಂತ ಬಿಟ್ಟು ಅಂತ, ರಾಜನಗರದಲ್ಲಿದ್ದಾರೆ. ಅವರು ಕಾರ್ಯ ಮಾಡ್ಸೋರೆ. ಅವ್ರು ಹೇಳಿದ್ರು, ನೋಡು ಅವ್ರು ಕೃಷ್ಣಮೂರ್ತಿನ ಕೇಳಿ ನೋಡು, ಸಿಗೋ ಚಾನ್ಸಸ್ ಇದೆ ಅಂತ. ಯಾಕೆ ನಾನು ಎಲ್ಲಾನು ಕೇಳ್ತಾ ಇದ್ದೆ, ಈ ಥರ ಮುತ್ತಿಗೆ ಇದೆಯಾ, ಮುತ್ತಿಗೆ ಬೇಕು 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 ಅಂತ. ಸರಿ ಅಂತ ಅವ್ರು ಕೇಳಿ ನೋಡು ಒಂದು. ಸರಿ ಅಂತ ಆವಾಗ ಪಿತೃಪಕ್ಷ. ನಾವು ಆವಾಗ ಪಿತೃಪಕ್ಷದಲ್ಲಿ ಇದ್ದಾಗ ಅವ್ರನ್ನ ಕೇಳಿದೆ, ಕಾರ್ಯ ಮಾಡಿಬಿಟ್ಟು, ನಮ್ಮ ತಂದೆ ಕಾರ್ಯ ಮಾಡಿಬಿಟ್ಟು ಕೇಳಿದೆ, ಸ್ವಾಮಿ ಈ ಥರ ಇದೆ ಪಿತೃ ಕಾರ್ಯದಲ್ಲಿ ಅಮಾವಾಸ್ಯೆ, ಇದ್ರದ್ದು ಮಹಾಲಯ ಅಮಾವಾಸ್ಯೆ ಪೂಜೆ ಇದು ಮಾಡಿಬಿಟ್ಟು ಅವ್ರನ್ನ ಸ್ವಾಮಿ ಈ ಥರ ಇದೆ, ನಮಗೆ ಮುತ್ತಿಗೆ ನಾವು ಕೊಡಬೇಕು, ಯಾರು ಹೇಳಿದ್ರು ಕೊಡ್ತೀರಾ ಅಂತ, ಕೊಡಿಸ್ತೀರಾ ಅಂತ. ಆಯ್ತಪ್ಪ, ನೀನು ಏನು ಮಾಡ್ತಾ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಆಮೇಲಿಂದ ಇಂಥ ದಿವಸ ಬನ್ನಿ ಅಂತ ಹೇಳ್ಬಿಟ್ರು. ಈಗ ಪಿತೃ ಕಾರ್ಯ, ಈಗ ಪಿತೃಪಕ್ಷ ಬೇಡ, ಆಶ್ವಿನ ಮಾಸದಲ್ಲಿ ಬಾಪ, ನವರಾತ್ರಿ ಬಾ, 2ನೇ ದಿವಸ ನವರಾತ್ರಿ 2ನೇ ದಿವಸ ಬಾ, ಕೊಡ್ತೀನಿ ಅಂದರು. ಯಲಹಂಕಕ್ಕೆ ಬಾಪ ಕೊಡ್ತೀನಿ, ಮನೇಲಿದೆ ಕೊಡ್ತೀನಿ ನಾನು ಅಂತ. ಅವರು ಒಂದು 25 ವರ್ಷದ ಕೆಳಗಡೆಯಿಂದ ಮುತ್ತಿಗೆ ತಂದು ಇಟ್ಕೊಂಡಿದ್ದಾರೆ. ಅದೇ ಮಠ ಮುತ್ತಿಗೆನ ಅವರು ಯಲಹಂಕ ಮಠಕ್ಕೂ ಕೊಟ್ಟಿರೋದು. ಸರಿ, ಅವರೇ ಕೊಟ್ಟಿರೋದು ಯಲಹಂಕ ಮಠಕ್ಕೆ ಕೂಡ. ಅವರು ಅದೇ ಮುತ್ತಿಗೆ ನಾನು ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ರು, ಆಶ್ವಿನ ಮಾಸ 2ನೇ ದಿವಸ ನಾನು ಬೆಳಗ್ಗೆ ಎದ್ದಿದ್ದು ಸ್ನಾನ ಮಾಡಿ ಎಲ್ಲ ಮಾಡಿ ಬರೀ ಕಾಲಿನಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಕಾದಿದ್ದು. ಬೆಳಗ್ಗೆ 6:30 ಅವ್ರು ಹೇಳಿದ್ರು 7 ಗಂಟೆ ಒಳಗೆ, 6:30 6:45 ಒಳಗೆ ಬರ್ಬೇಕಪ್ಪ, ಆಮೇಲೆ ಪೂಜೆ ಮುಗಿಸ್ಬಿಟ್ಟು ಹೊರಡ್ಬಿಡ್ತೀನಿ, ಸಿಗಲ್ಲ ನಾನು ಅಂತ. ಸರಿ, 6 ಗಂಟೆಗೆ ಅವ್ರ ಮನೆ ಒಳಗಿದ್ದು ಕಾದಿದ್ದು, ಅವ್ರ ಪೂಜೆ ಮಾಡಿಕೊಂಡು ಅವರು ಸರಿ ಮುತ್ತಿಗೆ ಅಂತ ಕೊಟ್ಟರು. ಕೈ ಕೊಟ್ಬಿಟ್ರು, ಮುತ್ತಿಗೆ ತೊಗೊಂಡ್ರು. ಮುತ್ತಿಗೆ ಆಮೇಲೆ ಒಂದು ಚಕ್ರಾಂಕೃತ, ಆಮೇಲೆ ಒಂದು ಗಂಧದ ಕಟ್ಟಿಗೆ ತೊಗೊಂಡ್ರು. ತೊಗೊಂಡ್ಬಂದು ಕೈ ಕೊಡಕ್ಕೆ ಬಂದು ಕೈ ಕೊಟ್ಟರು. ಕೈ ಇಟ್ಕೊಂಡಿದ್ದೆ ನಿಂಗೆ, ಅವರು ಕೈ ಕೊಟ್ಟರು, ನಾನು ಕೈ ಇಟ್ಕೊಂಡಿದ್ದೀನಿ. ಆವಾಗ ಕೇಳಿದ್ರು, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಪ್ಪ ಅಂತ, ಎಲ್ಲಿದು ಮಾಡ್ತಾ ಇದ್ದೀನಿ. ನಾನು ಹೇಳಿದೆ, ನೋಡಿ ಸ್ವಾಮಿ, ಇವಾಗ ಕೊಟ್ಟಿದ್ದೀರಾ, ಇದನ್ನ ಇವಾಗ ಕೊಟ್ಟರಿಂದ ನಾನು ಇವಾಗ ಬಿಲ್ಡಿಂಗ್ ಶುರು ಮಾಡ್ತೀನಿ, ಇವಾಗ ಕಟ್ಟಕ್ಕೆ ಶುರು ಮಾಡ್ತೀನಿ ಅಂತ. ಅದಕ್ಕೆ ಅವರಪ್ಪ, ಇದು ಮುತ್ತಿಗೆ ಸುಮ್ಮನೆ ಇಟ್ಕೊಳಕ್ಕಾಗಲ್ಲ, ಬೆಳಗ್ಗೆ ಸಾಯಂಕಾಲ ದಿನ ನೈವೇದ್ಯ ಆಗಬೇಕು, ಪೂಜೆ ಆಗಬೇಕು, ಮಂಗಳಾರತಿ ಆಗಬೇಕು, ಎಲ್ಲ ಆಗಬೇಕು, ಬೆಳಗ್ಗೆ ಸಾಯಂಕಾಲ 2 ಏನು ಮಾಡ್ತೀಯ ಅಂತಂದ್ರೆ, ಇಲ್ಲ ನಾನು ಆಮೇಲೆ ಬಿಲ್ಡಿಂಗೆಲ್ಲ ರೆಡಿ ಮಾಡೋ ಆಮೇಲೆ ಕೊಡಲಾ ಅಂತ. ನಾನು ಹೇಳಿದೆ, ಇಲ್ಲ ಬೇಡ ಸ್ವಾಮಿ, ಇವಾಗ ಕೈ ಕೊಟ್ಟಿದ್ದೀರಾ, ಬಂದಿದ್ದು ಇದನ್ನ ಬಿಡಕ್ಕೆ ನನಗೆ ಮನಸ್ಸಿಲ್ಲ. ನಾನು ನೀವು ಹೇಳಿತಾರನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ನೈವೇದ್ಯ ಪೂಜೆ ಮಾಡಿ, ನೈವೇದ್ಯ ಮಾಡಿ, ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ಇದು ಮಾಡಿ ಎಲ್ಲ ಮಾಡ್ತೀನಿ ಅಂತ ಬಿಟ್ಟು ಅಂತ ಇಸ್ಕೊಂಡು ತೊಗೊಂಡು ಬಂದ್ಬಿಟ್ಟು ಮನೆಗೆ ಇಟ್ಟು ದಿನ ಪೂಜೆ ಮಾಡ್ತಾ ಇದ್ದೆ. ಬಿಲ್ಡಿಂಗ್ ಶುರು ಮಾಡೋಣ ಅಂದೆ. ಆವಾಗ ಬಿಲ್ಡಿಂಗ್ ಶುರು ಮಾಡೋಕ್ಕೆ ಹೋದಾಗ ನಮ್ಮ ಗೊತ್ತಿರೋರು ದೊಡ್ಡವರೆಲ್ಲ, ನೋಡಪ್ಪ, ಈಗ ಇದು ದಕ್ಷಿಣಾಯನ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯದಲ್ಲಿ ಭಗವಂತ ನಿದ್ದೆ ಮಾಡಿರ್ತಾರೆ, ಹೊಡಿಬಾರ್ದು ನೆಲಕ್ಕೆ, ಹೊಡೆದ್ರೆ ಬೆನ್ನಿಗೆ ಹೊಡೆದಂಗಾಗತ್ತೆ, ತಪ್ಪೋದು, ಮಾಡಬಾರ್ದು ಅಂದರು. ಇವಾಗ ಮಾಡಬೇಡ ಅಂತ. ಸರಿ, ಕಾರ್ತಿಕ ಆದಮೇಲೆ ಮಾಡ್ಬೋದು, ಮಾಡು ಆಮೇಲೆ ಉದಾಗ ಅಂತ. ಸರಿ ಅಂತ ಕಾರ್ತಿಕವರೆಗೂ ಕಾದೆ. ದಿನ ಮನೇಲಿ ದಿನ ಬೆಳಗ್ಗೆ ಪೂಜೆಸ್ಕಾರ ಎಲ್ಲ ಮಾಡ್ಕೊಂಡು ಆಮೇಲೆ ಆಫೀಸ್ಗೆ ಹೋಗು, ರಾತ್ರಿ 9 ಗಂಟೆಗೆ ಪೂಜೆ ಮಾಡು ಇಟ್ಕೊಂಡು ಇದೇ ಥರ 5 ತಿಂಗಳು ನಡೀತು. ಕಾರ್ತಿಕ್ ಮಾಸ ಮುಗೀತು. ಕಾರ್ತಿಕ್ ಮಾಸ ಮೊದಲು ನವಂಬರ್ ಮುಗಿದೋದ್ಮೇಲೆ ಅವಾಗ ತಿರ್ಗಾ ಹೋಗಿ ಕೇಳಿದೆ, ಮಾಡ್ಬೋದಾ ಈಗ? ಇಲ್ಲ, ದಕ್ಷಿಣ ಪುಣ್ಯಕಾಲ ಶ್ರೇಷ್ಠ ಎಲ್ಲ ಮಾಡಬೇಡ,
ಇನ್ನೊಂದು 2 ತಿಂಗಳು ಸುಮ್ಮನೆ ಇದ್ಬಿಡು, ಉತ್ತರಾಯಣ ಪುಣ್ಯಕಾಲ ಶುರು ಮಾಡೋದು. ಹ್ಮ್. ಸರಿ, ಹಾಗೂ ಸುಮ್ಮನೆ ಇದ್ಬಿಟ್ಟು ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು 20ನೇ ತಾರೀಕು ಆಗೋದ್ಮೇಲೆ ಕೆಲಸ ಶುರು ಮಾಡಿದ್ದು. ಭೂಮಿ ಪೂಜೆ ಮಾಡಿದ್ದಲ್ಲ, ಆ ಪೂಜೆ ಮಾಡಿದ್ಮೇಲೆ ಶುರು ಮಾಡಿದ್ವಿ. ಶುರು ಮಾಡಿ ಕಟ್ಟಡ ಶುರು ಮಾಡಿದ್ವಿ. ಕಟ್ಟಡ ಶುರು ಮಾಡಿದ್ಮೇಲೆ ಯಾರ ಕೈನಲ್ಲಿ ಕಟ್ಟಡ ಎಲ್ಲ ಅರ್ಧ ಬಂತು, ದುಡ್ಡಿಲ್ಲ. ಆದರೆ ಭಗವಂತ ಏನು ಅಂದರೆ, ಎಲ್ಲೋ ಒಂದು ಕಡೆ ಕ್ರೆಡಿಟ್ ಕಾರ್ಡ್ನಲ್ಲೂ ಯಾರೋ ಒಂದು ಕಡೆ ಸಾಲ ಕೊಡ್ಸೋರು, ಯಾರೋ ಒಂದು ಕಡೆ ಸಾಲ, ಒಂದು 7 ಲಕ್ಷ ರೂಪಾಯಿ ಸಾಲ ಆಯಿತು ಇದು ಬಿಲ್ಡಿಂಗ್ ಕಟ್ಟೋದಕ್ಕೆ. ಈಗ ನಾವಿರೋ ಪ್ರಕಾರ ಮಾತ್ರ ಕಟ್ಟಿದ್ವಿ. ಈ ಇದಕ್ಕೆ ಗರ್ಭಗುಡಿಗೆ ಮಾತ್ರನೇ ಮೋಲ್ಡ್ ಇದ್ದಿದ್ದು, ಇಲ್ಲೆಲ್ಲ ಮೋಲ್ಡ್ ಇರಲಿಲ್ಲ. ಬರೀ ಶೀಟ್ ಹಾಕಿದ್ವಿ, ಒಳಗಡೆ ಏನು ಪ್ಲಾಸ್ಟಿಕ್ ಮಾಡಿರಲಿಲ್ಲ, ನೆಲ ಹಾಕಿರಲಿಲ್ಲ, ಟೈಲ್ಸ್ ಹಾಕಿಲ್ಲ, ಏನೂ ಇಲ್ಲ. ನಮ್ಮ ಆಚಾರ ಇವರೇ ಇರಲಿಲ್ಲ. ಆವಾಗ ನಾವು ಯಾರ ಕೈನಲ್ಲಿ ಪ್ರತಿಷ್ಠಾಪನೆ ಇದು ಮಾಡಬೇಕು ಅಂದಾಗ ಸುಳಿದಂತೆ ಇತ್ತೆಲ್ಲ ಮಾಡ್ತಂತ ನಮ್ಮ ಇವರು ಮಧ್ವೇಶ್ ಅವರು ಜೈನ ಮಠದಲ್ಲೇನೆ, ಅವ್ರು ಚೆನ್ನಾಗಿ ಗೊತ್ತಿತ್ತು. ಅವ್ರುಗಳು ಇದೇ ಉಪದೇಶ ತಗೊಳ್ತಾ ಇದ್ದೆ. ಅವ್ರು ತಗೊಂಡು ಸುಳಿದಂತೆ ಇರ್ತಾರಂತ ಬಿಡಿ ಸನ್ಯಾಸಿ ಇದಾರಪ್ಪ ಮಂತ್ರಾಲಯ ಸ್ವಾಮಿಗಳು, ಏನೋ ಅವ್ರು ಬಿಟ್ಟು ಬಂದಿದ್ದಾರೆ, ಅವ್ರ ಕೈನಲ್ಲಿ ಮಾಡಿಸೋದು ತುಂಬ ಒಳ್ಳೇದಾಗತ್ತೆ ಅಂದರು. ಇಲ್ಲಿ ಚೆನ್ನಾಗಿದ್ದಾರೆ ಆಯ್ತಾ, ಭುವನಗಿರಿ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಅವ್ರದ್ದು ಕೈನಲ್ಲಿ ಮಾಡ್ತಾರೆ. ಅವ್ರನ್ನ ಹೋಗಿ ಕೇಳಿ ಮಾತಾಡಿ ಅವ್ರನ್ನ ಒಂದು ಸಲ ಕರ್ಕೊಂಡು ಬಂದೆ ಇಲ್ಲಿಗೆ. ಇನ್ನು ಪ್ರತಿಷ್ಠಾಪನೆಗಳು ಅದಕ್ಕೆ ಮೊದಲೇ ಅವ್ರು ಬಂದು ನೋಡಿ ನಮಗೆ ಗೊತ್ತಿಲ್ಲ ಏನು ಹೇಗಿದೆ ಎಲ್ಲ ನೋಡ್ಬಿಟ್ಟು ನೀವು ಹೇಳಿ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ. ಅವ್ರು ಬಂದು ನೋಡ್ಕೊಂಡ್ಬಿಟ್ಟು ಎಲ್ಲ ಹೇಳಿದ್ವಿ. ಅವ್ರು ಇದೇ ಥರ ಬಾಗಿಲು ಇಲ್ಲೊಂದಿತ್ತು, ಇದೇ ಥರ ರೂಮ್ ಇನ್ನೊಂದು ಪಕ್ಕದಲ್ಲೂ ಇತ್ತು. ಅವ್ರು ಇದ್ಕೊಂಡು ನೋಡಪ್ಪ, ದೇವ್ರ ಮನೆ ರಾಯರ ಎದುರಿಗೆ ಯಾವುದು ಬಾಗಿಲು ಇರಬಾರ್ದು, ಯಾರು ಕೂತ್ಕೊಳ್ಬಾರ್ದು, ಇದು ಮಾಡಬಾರ್ದು. ಆ ಬಾಗಿಲನ್ನ 10 ಕಡೆ ಇಡು, ಇದ್ ಕಡೆ ಇಡಬೇಡ ಅಂತ. ಸರಿ, ಆ ಬಾಗಿಲನ್ನ ಚೇಂಜ್ ಮಾಡಿ 10 ಕಡೆಗೆ. ಅದೇ ಥರ ಎಲ್ಲ ನೋಡ್ಬಿಟ್ಟು ಸರಿಯಾಗಿದೆ ಈಗ ಮಾಡಪ್ಪ ಅಂತ ಸರಿ ಅಂತ ಹೊರಬಿಟ್ಟು ಹೋದರು. ಎಲ್ಲ ಅದೇ ಪ್ರಕಾರ ಮುಗಿಸಿದ್ವಿ. ಯಾವಾಗ ಮಾಡಬೇಕು ಇದು ಪ್ರತಿಷ್ಠಾಪನೆ ಯಾವಾಗ ಮಾಡಬೇಕು ಅಂತ ಕ್ವಶನ್ ಬಂತು. ನಾನು 1 ವರ್ಷ ಆಗಲಿ ಪರವಾಗಿಲ್ಲ ಮಾಡೋಣ ಅಂದ್ಕೊಂಡಿದ್ದೆ. ಅವ್ರು ಇದ್ಕೊಂಡು ನಾನು ನವಂಬರ್ ಡಿಸೆಂಬರ್ ಹಂಗೆ ಇದರಲ್ಲಿ ಮಾಡೋಣ ಆಗತ್ತೆ ಅಂದ್ಕೊಂಡು ಆವಾಗ ಇದ್ಕೊಂಡು ನೋಡಪ್ಪ, ದಕ್ಷಿಣಾಯನ ಪುಣ್ಯಕಾಲ ಒಳ್ಳೇದಲ್ಲ ಆಯಿತಾ, ಉತ್ತರಾಯಣ ಪುಣ್ಯಕಾಲದಲ್ಲೇ ಮಾಡು ಪ್ರತಿಷ್ಠಾಪನೆ. ಯಾವ ಉತ್ತರೋತ್ತರವಾಗಿ ಬೆಳೆಯತ್ತೆ, ದಕ್ಷಿಣ ಪುಣ್ಯಕಾಲ ಅವನತಿ ಇಳಿಯೋದು ಕೆಳಗಿಳಿಯೋದು ಬೇಡ. ಅದು ಅಲ್ಲದೆ ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಒಳ್ಳೇದು, ಕೃಷ್ಣ ಪಕ್ಷ ಬೇಡ ಅಂತ. ಸರಿ, ಹಂಗಾಗಿ ಏನಾಯ್ತು, ಅವಾಗ ಇನ್ನೂ ಕಟ್ಟಡ ಒಂದು ಲೆವೆಲ್ಗೆ ಬಂದಿತ್ತು ಅಷ್ಟೇನೆ, ಇನ್ನೂ ಮೂಳ್ ಹಾಕಿಲ್ಲ. ಅವ್ರು ಹೇಳಿದ್ದು ಮಾರ್ಚ್ ಏಪ್ರಿಲ್ನಲ್ಲಿ. ಹಂಗಾಗಿ ಆಷಾಢ ಮಾಸ ಬಂದ್ಬಿಡುತ್ತೆ, ಆಷಾಢ ಮಾಸದಲ್ಲಿ ಮಾಡೋಂಗಿಲ್ಲ. ಅದ ತಕ್ಷಣ ಶ್ರಾವಣ ಬಂದ್ಬಿಡುತ್ತೆ, ಇದೇ ಇಲ್ಲ ದಕ್ಷಿಣ ಪುಣ್ಯಕಾಲ ಬಂದ್ಬಿಡುತ್ತೆ. ಆಷಾಢ ಮಾಸ 15ಕ್ಕೆ ದಕ್ಷಿಣ ಪುಣ್ಯಕಾಲ ಬಂದ್ಬಿಡುತ್ತೆ, ಆಗಲ್ಲ. ಅದಕ್ಕೆ ಏನು ಮಾಡಿದ್ವಿ, ಆಷಾಢ ಮಾಸಕ್ಕೆ ಮೊದಲೇನೆ ಇವ್ರನ್ನ ಇದು ಮಾಡಿದಾಗ ಅವ್ರು ಇದ್ಕೊಂಡು ಶುಕ್ಲ ಪಕ್ಷ ಅಂತ ಹೇಳಿದ್ರು. ಸರಿ, ಅದಕ್ಕೆ ಮೊದಲು ಅದೇ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಆಗಲ್ಲ, ಶುಕ್ಲ ಪಕ್ಷ. ಸೊ ಶುಕ್ಲ ಪಕ್ಷದಲ್ಲೇ ಹುಡುಕಿ ಆವತ್ತಿನ ದಿವಸ ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಹುಡುಕಿ ಅವರೇ ಇದು ಮಾಡಿಕೊಟ್ರು ಡೇಟು. ನಾವು ಅಷ್ಟೊಳಗೆ ಬೇಗ ತಕ್ಷಣ ಏನೋ ಒಂದು ಪಟ ರೆಡಿ ಮಾಡಿ ಮೋಲ್ಡ್ ಮಾತ್ರ ಇದಕ್ಕೆ ಮಾತ್ರ ಹಾಕಿಸಿ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ಇಲ್ಲಿ ನೆಲನೂ ಇರಲಿಲ್ಲ, ಯಾವುದು ಇದು ಇಲ್ಲ. ಒಂದು ಇದಾಯಿತು, ಪ್ರತಿಷ್ಠಾಪನೆ ರೆಡಿ ಮಾಡ್ಕೊಂಡ್ವಿ. ಪ್ರತಿಷ್ಠಾಪನೆ ರೆಡಿ ಮಾಡ್ಕೊಂಡ್ಮೇಲೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಎಲ್ಲರೂ ಇಲ್ಲಿ ಬೆಲ್ಲಕ್ಕೆ ಹೇಳೋರು, ಇಲ್ಲಿ ಇದ್ದವರೆಲ್ಲ ಇನ್ನೇನು ಹುಚ್ಚಿಡ್ದೋಗಿದೆ, ರಾಘವ ಸ್ವಾಮಿ ಮಠ ಅಂತಾನೆ, ಬೃಂದಾವನ ಅಂತಾರೆ, ಪ್ರತಿಷ್ಠಾಪನೆ ಅಂತಾರೆ, ಇನ್ನೂ ಏನೂ ಇಲ್ಲ, ಬಿಲ್ಡಿಂಗೇ ಇದ್ದಿಲ್ಲ, ಏನೇನೇ ಮಾಡಿಲ್ಲ, ಏನಿದು ಅಂತ. ಭಗವಂತ ಮೇಲೆ ನಾವಾಗ ಇಷ್ಟೊತ್ತಾಗ ಪ್ರತೀಕ್ಷೆ ಬೇರೆ ಬಂದುಬಿಟ್ಟಿತ್ತು. ಯಾವುದು ಸೇವ್ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇರಲಿಲ್ಲ. ಇಷ್ಟೊತ್ತಾಗ ಇಷ್ಟು ಆಡಿತ್ತು. ಬೆಳಗ್ಗೆ ಹೋಗಿ 5 ಗಂಟೆಗೆ ಬರ್ತಾ ಇದ್ದೆ ಬಸ್ನಲ್ಲಿ, ಫಸ್ಟ್ ಬಸ್ ಇಲ್ಲಿ ಬಂದು ರಾತ್ರಿ 11 ಗಂಟೆಗೆ ಹೋಗ್ತಾ ಇದ್ದೆ, ರಾತ್ರಿ ಲಾಸ್ಟ್ ಬಸ್ಸಲ್ಲಿ ಎಲ್ಲ ಇದೇ ಮಾಡ್ತಾ ಇದ್ದಾಗ ಅವರು ಎಲ್ಲರೂ ಹೇಳೋರು ಏನೋ ಹುಚ್ಚೋಡ್ದೋಗಿದೆ, ಅವ್ನಿಗೆ ಏನೋ ಮಾಡ್ಕೊಂಡು ಹೋಗ್ತಾನೆ ಅಂತ. ಸರಿ, ಹಂಗೆ ಇದು ಮಾಡ್ಕೊಂಡು ನಾವು ಯಾರಿಗೂ ಹೇಳಿರಲಿಲ್ಲ, ನಮ್ಮ ರಿಲೇಟಿವ್ಸ್ಗೂ ಯಾರು ಹೇಳಿಲ್ಲ, 1 ಪೈಸಾ ಯಾರನ್ನೂ ಕೇಳೂ ಇರಲಿಲ್ಲ ನಾನು ಪ್ರತಿಷ್ಠಾಪನೆಗೆ ಅಂತ ಬಿಟ್ಟು ಅಂತ. ಭಗವಂತ ಹೋದರೆ ನಮ್ಗೆ ಕೇಳೋ ಹ್ಯಾಬಿಟ್ ಇಲ್ವಲ್ಲ ಮೊದಲಿಂದ, ನಾನು ಯಾಕೆಂದ್ರೆ ಕೊಟ್ಟು ಪ್ರಾಕ್ಟೀಸು, ಕೇಳಿ ಪ್ರಾಕ್ಟೀಸ್ ಇಲ್ಲ. ಸೊ ಏನಾಗಿತ್ತು, ಅದರಿಂದ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕಥಾ ಒಂದು ಲೆವೆಲ್ಗೆ ಬಂದು ರಾಘವ ಸ್ವಾಮಿಗಳು ದಯೆಯಿಂದ ಸೂರ್ಯ ತೀರ್ಥರು ಹೇಳಿದ್ರೆ ನಾವು ಇದು ಮಾಡ್ಕೊಂಡು ಬಂದ್ವಿ. ಆಮೇಲೆ ಆಚಾರ ಫಿಕ್ಸ್ ಆಗಿರಲಿಲ್ಲ, ಯಾರು ಆಚಾರ ಮಾಡಬೇಕು ಎಲ್ಲರೂ ಕೇಳಿ ಒಬ್ಬೊಬ್ಬರು ಥರ ಹೇಳಿದ್ರು, ನಮಗೂ ಗೊತ್ತಿಲ್ಲ. ಕೊನೆಗೆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಇವರು ಸೂರ್ಯ ತೀರ್ಥರಿಗೆ ಹೇಳ್ಬಿಟ್ಟು, ಸ್ವಾಮಿ ನೀವೇ ಯಾರೋ ಒಬ್ಬರು ಆಚಾರನ ಗುರ್ತು ಮಾಡ್ಕೊಬಿಡಿ, ನಮಗೆ ದಿನ ಅವ್ರು ಪೂಜೆ ಮಾಡಿದ್ರೆ ಸಾಕು, ನಮಗೆ ಬೇರೆ ಏನು ಬೇಡ ಆಯಿತಾ. ನಾವು ಇಲ್ಲೇ ಇರೋದಕ್ಕೆ ಮನೆ ಮಾಡ್ಕೊಡ್ತೀನಿ, ಇದೇ ಮನೆ ಅವ್ರದ್ದು ಆವಾಗಿಂದ ಇರೋದು. ಸರಿ, ಅವ್ರು ಕರ್ಕೊಂಡು ಆವಾಗ ಅವರು ಇವರು ತಿರುಪತಿಯಲ್ಲಿ ಇದ್ದಿದ್ದು, ವೆಂಕಟೇಶ್ವರದಲ್ಲಿ ತಿರುಪತಿಯಲ್ಲಿ ಇದ್ದವರು. ಅವ್ರನ್ನ ಬೆಟ್ಟದ ಮೇಲೆ ಅವ್ರನ್ನ ಕರ್ಕೊಂಡು ಬಂದರು. ಆವಾಗ ಒಬ್ಬರೇ ಬಂದರು. ಸರಿ, ಯಾವುದೋ ಪ್ರತಿಷ್ಠಾಪನೆ ಆಗೋ ದಿವಸ ಮಾಡಿದ ದಿವಸ, ಪ್ರತಿಷ್ಠಾಪನೆ ದಿವಸನ ಬಂದಿದ್ದವರು. ಫಸ್ಟ್ ನೋಡಿದ್ದೆ ಆವತ್ತೇ ಅವ್ರ ಮುಖ. ಕರ್ಕೊಂಡು ಬಂದರು, ಪ್ರತಿಷ್ಠಾಪನೆ ಎಲ್ಲ ಮಾಡ್ತಿದ್ವಿ. ಎಲ್ಲ ಪ್ರತಿಷ್ಠಾಪನೆ ಎಲ್ಲ ಆಗೋದ್ಮೇಲೆ ಹೋಗ್ಬೇಕಾದ್ರೆ ಅವರು ಹೇಳಿದ್ರು, ನೋಡಪ್ಪ ಇವ್ರ ಥರ ಇವರು ಸರಿ ಅಂತ. ನಾನು ಹೇಳಿದೆ, ಎಷ್ಟು ಇದು ಸರಿ ಅಂತ ಬಿಟ್ಟು ಅಂತ. ಆವಾಗ ಒಂದು ಇದು ಏನು ಕೊಡಬೇಕು, ಸಂಭಾವನೆ ಏನು ಕೊಡಬೇಕು, ಮಾಡಬೇಕು, ಮನೆಯೂ ಕೊಡ್ತೀನಿ ಇಲ್ಲಿ, ಸರಿ ಆಯಿತು ಅಂತ ಮಾತಾಡ್ಬಿಟ್ಟು ಒಂದು ಸ್ಮಾಲ್ ಅಮೌಂಟು ಫಿಕ್ಸ್ ಮಾಡಿದ್ವಿ. ಯಾಕೆಂದ್ರೆ ನಮ್ಮ ಹತ್ರ ಅವಾಗ ಏನು ಇರಲಿಲ್ಲ, ಎಲ್ಲ ಸಾಲ ಮಾಡ್ಕೊಂಡಿದ್ದೀನಿ. ಏನೋ ಒಂದು ಸಂಭಾವನೆ ಫಿಕ್ಸ್ ಮಾಡಿ ಅವ್ರಿಗೆ ಇದು ಮಾಡಿದ್ವಿ, ಮಾಡ್ಕೊಂಡು ಹೋಗ್ತೀವಿ ಅಂತ. ಆವಾಗ ಮಾತು ಕೊಟ್ಟಿದ್ದು ಅವ್ರಿಗೆ, ನಾವು ಏನೇ ಆದರೂ ಬಿಡೋದಿಲ್ಲ, ಅವರೇ ಇರ್ತಾರೆ, ಇಟ್ಕೊಂಡಿರ್ತೀವಿ, ಎಷ್ಟಾಗೋದು ಮಾಡ್ಕೊಂಡು ಹೋಗ್ತೀವಿ ನಾವು ಅನ್ಸಟ್ಕೊಂಡು ಅಂತ.
ಅದೇ ಥರ ಇಲ್ಲಿವರೆಗೂ ವರ್ಷನೂ ಇದಾಗ್ತಾ ಇದೆ. ಆವತ್ತು ಬಂದು ನೋಡ್ಕೊಂಡವರು ಆಮೇಲೆ ಒಂದು 2-3 ತಿಂಗಳಾದ್ಮೇಲೆ ಮನೇನೂ ರೆಡಿ ಆಗಿರಲಿಲ್ಲ. ಅವಾಗ ಅವ್ರನ್ನ ಬಾಡಿಗೆ ಮನೇಲಿ ಬಿಟ್ಬಿಟ್ಟು ಒಂದು 2 ತಿಂಗಳು ಎಲ್ಲ ರೆಡಿ ಮಾಡಿಬಿಟ್ಟು ಇಮಿಡಿಯಾಗಿ ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಅವ್ರು ಇಲ್ಲಿಗೆ ಬಂದಿದ್ದು, ಶಿಫ್ಟ್ ಆಗಿ ಆಮೇಲೆ ಈ ನೆಲ ಗಿಲ ಎಲ್ಲ ಹಾಕ್ಸಿದ್ದು. ಪಂಚಾಪ್ ನೆಲ ಏನೂ ನೆಲ ಇರಲಿಲ್ಲ, ಬರೀ ನೆಲದಲ್ಲಿ ಮಾಡಿ ಪಂಚಾಪ್ನೆಲ್ಲ ಮಾಡಿದ್ವಿ, ಎಲ್ಲ ಮುಗೀತು. ಆಮೇಲೆ ಅವ್ರ ಮನೆಗೆ ಬಂದರು, ಇದು ಮಾಡ್ಕೊಂಡಿದ್ವಿ. ಆವಾಗ ಶುರು ಮಾಡಿದ್ದು ಒಂದಾದ್ಮೇಲೆ ಒಂದೊಂದೇ ಡೆವಲಪ್ ಮಾಡ್ಕೊಂಡು ಬಂದ್ವಿ. ಅವರೇ ಇದ್ದಾರೆ. ಇವತ್ತಿಗೆ 18 ವರ್ಷ ಆಯಿತು. 18 ವರ್ಷ ಅದೇ ಆಚಾರ ಇದ್ದೀವಿ. ಎಲ್ಲೂ ಯಾವ ಮಠದಲ್ಲೂ ಇದರಲ್ಲಿ ಇಟ್ಕೊಂಡು ಇರಲ್ಲ ಯೂಶಲ್ ಆಗಿ. ಬಟ್ ನಾವು ನಮ್ಮ ಆಚಾರ್ಯ ಇದ್ದಾರೆ, ಅವ್ರನ್ನ ನಾವು ನಮ್ಮ ಮನೆಯವರು ಅಂತಾನೆ ಇಟ್ಕೊಂಡಿದ್ದೇವೆ ಹೊರತು ಬೇರೆ ಅನ್ನೋ ಇದೆ ನಮ್ಮ ಮನೋಭಾವನೆ ಇಲ್ಲ. ಆ ಮಕ್ಕಳೆಲ್ಲ ಅಷ್ಟೇ. ಇಲ್ಲಿ ಇದ್ಲಲ್ಲ ಇಷ್ಟು ಹುಡುಗಿ 2ನೇ ಕ್ಲಾಸ್ ಬಂದವಳು. ಅವಳು ಇವತ್ತಿಗೆ ಕಾಲೇಜ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಕೆಲ್ಸಕ್ಕೆ ಸೇರಿಸಿದ್ದೀವಿ ನಾವು ಕೂಡ, ಆಯಿತಾ. ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಇವಳು, ಆಯಿತಾ. ಅವಳು ಒಬ್ಬಳು ಇನ್ನೊಬ್ಬಳು ದೊಡ್ಡವಳು ಮದುವೆ ಆಯಿತು. ಮದುವೆನೂ ಮಾಡಿದ್ವಿ ಈಗ ಒಂದು 2 ವರ್ಷದ ಕೆಳಗೆ ನಿಂತು, ಆಯಿತಾ. ಏನೋ ಒಂದು ಮಾಡಿ ಭಗವಂತನ ಇಚ್ಛೆ ಅಂತಬಿಟ್ಟು ಈ ವರ್ಷನೂ ಇವಳಿಗೆ ಹೇಳಿದ್ವಿ, ಮುಂದಿನ ವರ್ಷ ಮದುವೆ ಮಾಡಿಬಿಡೋಣ, ಆಯಿತು ಮಾಡಿಬಿಡ್ರಿ ಅಂತಬಿಟ್ಟು, ಏನೋ ಒಂದು ಕಾರ್ಯ ಆಗುತ್ತೆ ಆಗಲಿ ಅಂತ ಎಲ್ಲ ಒಂದು ಜನ ಸಂಪರ್ಕದಿಂದ ಮಾಡಿ ಇದು ಮಾಡ್ತಾಯಿದ್ವಿ. ಈ ಥರ ನಡ್ಕೊಂಡು ಬರ್ತಾಯಿದೆ. ಈ ಹಾಲ್ ಒಂದೇ ಇದ್ದಿದ್ದು, ಇವಾಗ ವರ್ಷ ಹೋಗ್ತಾ ಇದೇ ಥರ ಇದು ಮಾಡಿ ಸಪೋರ್ಟಿಂದ ಹಿಂದ್ಗಡೆ ಒಂದು ಹಾಲ್ ಮಾಡಿದ್ವಿ. ಆಮೇಲೆ ಮೇಲ್ಗಡೆ ಇನ್ನೊಂದು ಹಾಲು, ಇದಕ್ಕೆ ತಾರಸಿ ಹಾಕಿದ್ವಿ, ಇದಕ್ಕೆ ಮೇಲ್ಗಡೆ ಇನ್ನೊಂದು ಹಾಲ್ ಇದೆ. ಈಗ ಏನು ಅಂದರೆ ಒಟ್ಟಿಗೆ ಒಂದು 400 ಜನಕ್ಕೆ ಊಟ ಹಾಕ್ಬೋದು. ಒಟ್ಟಿಗೆ ಒಂದೇ ಸಾಲಿ 400-500 ಜನಕ್ಕೆ 400 ಜನಕ್ಕೆ ಊಟ ಹಾಕ್ಬೋದು. ಪ್ಲಸ್ ಅಲ್ಲಿ ಒಂದು ಶುಭ ಕಾರ್ಯನೂ ಮಾಡ್ಬೋದು. ಉಪನಯನ, ಇದು ಮದುವೆ, ಸಣ್ಣ ಮದುವೆ, ಎಲ್ಲದಕ್ಕೂ ಕಾರ್ಯಕ್ಕೆ ಜಾಗ ಇದೆ, ಎಲ್ಲನೂ ಮಾಡ್ಬೋದು. ಒಂದು ನಾವು ಇಲ್ಲಿ ಸಂಭಾವನೆ ಅದೆಲ್ಲ ಯಾರಿಗೂ ಏನು ಫಿಕ್ಸ್ ಮಾಡಿಲ್ಲ. ನಾವೇನು ಮಾಡ್ತಾಯಿದ್ವಿ ಅಂದರೆ ಅವ್ರಿಗೆ ಯಾರನ್ನ ಬಂದು ಮಾಡಿಸ್ತೀವಿ ಅಂದರೆ ನಿಮ್ಮ ಇಷ್ಟ ಏನು ಕೊಡ್ತೀರೋ ಹಾಕಿ ಉಂಡಿಗೆ ಹಾಕಿ ಮಾಡ್ಕೊಂಡು ಹೋಗಿ ಅಂತ. ನಾವು ಬೇರೆ ಕಮರ್ಷಿಯಲ್ ಮೈಂಡ್ ನಮಗೆ ಇಲ್ಲ. ಇವತ್ತಿಗೂ ನಾವು ಕನಕಾಭಿಷೇಕಕ್ಕೆ ಪಾದ ಪೂಜೆಗೆ ಮನೆಗೆ ಹೋಗ್ತೀವಿ. ಯಾರನ್ನೂ ಏನು ಕೇಳ ಇಷ್ಟು ಅಂತ ಫಿಕ್ಸ್ ಮಾಡಿಲ್ಲ. ಅವ್ರು ಏನು ಕೊಡ್ತಾರೆ ತೊಗೊಂಡು ಬರ್ತೀವಿ. 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಟ್ಟರೆ 500 ರೂಪಾಯಿ ಕೊಡ್ತೀವಿ, 5,000 ಕೊಟ್ಟರೆ 5,000 ರೂಪಾಯಿ. ಅವ್ರನ್ನೇ ಕೇಳ್ತೀವಿ, ನಿಮ್ಮ ಕಾಣಿಕೆ ಪಾದ ಪೂಜೆ ಕಾಣಿಕೆ ಏನು ಬರೀಬೇಕು ಹೇಳಿ ಅಂತ. ಅವ್ರು ಏನು ಹೇಳ್ತಾರೋ ಅದನ್ನ ಬರ್ಸ್ಕೊಳ್ತೀವಿ, ಬರ್ತೀವಿ. ಈ ಥರ ನಡ್ಕೊಂಡು ಬರ್ತಾ ಇದೆ. ಈಗ ನಿಜವಾಗ್ಲೂ ಆಚಾರ್ಯರ ಒಂದು ನಿಸ್ವಾರ್ಥ ಸೇವೆ ಹೆಂಗಿತ್ತಂದ್ರೆ ಏನ್ ಮಾತಾಡಕ್ಕೆ ಮನಸ್ಸು ಬರ್ತಾ ಇಲ್ಲ. ಆಕ್ಚುಲಿ ಇನ್ನೊಂದು ಜೊತೆಗೆ ಆಗಿರೋದಂದ್ರೆ ಹೇಳ್ಬೇಕು ಅಂದ್ರೆ ಅಲ್ಲಿ ನೋಡಿ ಪುಸ್ತಕಗಳಿದೆ ಅಂತ ಕಟ್ಸೋಪ್ಪ ನೋಡಿ, ಅಲ್ಲಿ ಪುಸ್ತಕಗಳಿದೆ. ಆ ಪುಸ್ತಕ ಎಲ್ಲ ನಾವು ಬಡ ವಿದ್ಯಾರ್ಥಿಗಳಿಗೆ ಹಂಚ್ತೀವಿ. ಇದರಿಂದ ಫ್ರೀಯಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀವಿ. ಬೆಂಗಳೂರಿನಲ್ಲಿ ಔಟ್ಸ್ಕೈಟ್ಸ್ ಎಲ್ಲಿದ್ದರೂ ಸರಿ ಹೋಗ್ತೀವಿ. ಸ್ಕೂಲ್ನವ್ರು ಹುಡುಗರು ಇದು ರಿಕ್ವೆಸ್ಟ್ ಕಳಿಸ್ತಾರೆ ನಮಗೆ ವಾಟ್ಸಪ್ನಲ್ಲಿ. ಅದ್ರ ಪ್ರಕಾರ ಹೋಗ್ತೀವಿ. ನಾವೇ ಸ್ವತಃ ಹುಡುಗರ ಕೈಗೆ ಕೊಟ್ಬಿಟ್ಟು ಹಂಚ್ಬಿಟ್ಟು ಬರ್ತೀವಿ. ಇದು ಮೊದಲು ನಮ್ಮ ಆಲೂರು ಸ್ಕೂಲ್ನಿಂದಾನೇ ಶುರು ಮಾಡಿದ್ದು. 13 ವರ್ಷದ ಕೆಳಗೆ ಶುರು. 15 ಇದು ಮಠ ಆಗಿ 2 ವರ್ಷ ಆದ್ಮೇಲೆ ಶುರು ಮಾಡಿದ್ವಿ. 2008 ಇದು ಪ್ರತಿಷ್ಠಾಪನೆ ಆಗಿದ್ದು 8ರಲ್ಲಿ. 10ನೇ ವರ್ಷದಿಂದ ಶುರು ಮಾಡಿದ್ವಿ. ಈ ವರ್ಷಕ್ಕೆ 18 ವರ್ಷ 14 ವರ್ಷ ಆಗ್ತಾ ಬಂತು, 15 ವರ್ಷ ಆಗ್ತಾ ಬಂತು. 15 ವರ್ಷದಿಂದಾನು ಇವಾಗ ಒಂದು ಸ್ಕೂಲ್ಗೆ ಶುರು ಆಗಿದ್ದು ಡಿಸ್ಟ್ರಿಬ್ಯೂಷನ್, ಬುಕ್ ಡಿಸ್ಟ್ರಿಬ್ಯೂಷನು. ಇವತ್ತಿಗೆ ಒಂದು 2,000 ಹುಡುಗರು ಕೊಡ್ತೀವಿ. ಒಂದು 25-30 ಸ್ಕೂಲ್ ಶಾಲೆಗಳಿಗೆ ಕೊಡ್ತೀವಿ. ಬೆಂಗಳೂರಲ್ಲಿ ಕೊಡ್ತೀವಿ, ಔಟ್ಸೈಡ್ ಕೊಡ್ತೀವಿ, ತುಮಕೂರು ಕೊಡ್ತೀವಿ, ಮಧುಗಿರಿ ಕೊಡ್ತೀವಿ, ಮುಳ್ಬಾಗಲಲ್ಲಿ ಕೊಡ್ತೀವಿ, ಮಾಗಡಿನಲ್ಲಿ ಕೊಡ್ತೀವಿ. ಎಲ್ಲ ಹೋಗಿ ಸ್ಕೂಲ್ನಲ್ಲಿ ಹಂಚ್ಬಿಟ್ಟು ಬರ್ತೀವಿ. ಹೋಗಿ ಹುಡುಗರಿಗೆ 5 ಬುಕ್ಕು, 4 ಅಥವಾ 5 ಸ್ಕೂಲಿಗೆ ಕ್ಲಾಸಿಗೆ ತಕ್ಕಂಗೆ. 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ 3 ಬುಕ್ ಕೊಡ್ತೀವಿ. 5ನೇ ಕ್ಲಾಸ್ ಮೇಲೆ 5 ಬುಕ್ ಕೊಡ್ತೀವಿ. ಆ ಥರ ಬುಕ್ಕು, ಪೆನ್ಸಿಲು, ರಬ್ಬರು, ಜಾಮಿಟ್ರಿ ಬಾಕ್ಸು ಎಲ್ಲ ಕೊಡ್ತೀವಿ. ಖಂಡಿತ ತುಂಬಾ ಧನ್ಯವಾದ. ಯಾಕಂದ್ರೆ ಇವರ ಒಂದು ಕತೆ ಕೇಳಿದ್ರೆ ಅಂದ್ರೆ ರಾಯರು ಬಂದು ಇವ್ರಿಗೆ ಕೊಟ್ಟಂತದ್ದು ಒಂದು ಬುಕ್ ತಗೋ ಸರ್, ಪ್ರೇರಣೆ ಅಷ್ಟೇ. ಅಲ್ಲಿ ಒಳಗಡೆ ಅದಾದ ಮೇಲೆ ನಡೆದಂತದ್ದು ಬಹಳ ರೋಚಕವಾದಂತ ಕಥೆ. ಬೇರೆಯವರಾಗಿದ್ರೆ ಬಿಟ್ಬಿಟ್ಟು ಹೋಗ್ತಿದ್ರೇನೋ, ಅಯ್ಯೋ ಸವಾಸ ಯಾಕೆ ಅಂತ. ಅವ್ರ ಮೃತ್ತಿಗೆ ಹಿಂದೆ ನಡೆದಂತಹ ಘಟನೆಗಳು ನಂಗೆ ಮೈ ರೋಮಾಂಚನ ಅನ್ಸ್ತು. ಈಗಲೂ ಕೂಡ ದುಃಖ ಕರೆಯಕ್ ಆಗ್ತಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಇಂತ ಒಂದು ಕಮರ್ಷಿಯಲ್ ಯುಗದಲ್ಲಿ, ಇಂತ ಒಂದು ಕಮರ್ಷಿಯಲ್ ಪ್ರತಿಯೊಂದಕ್ಕೂ ದುಡ್ಡು ಫಿಕ್ಸ್ ಮಾಡುವಂತಹ ಈ ಕಮರ್ಷಿಯಲ್ ಯುಗದಲ್ಲಿ ನಿಸ್ವಾರ್ಥ ಸೇವೆ, ಭಕ್ತಿ, ಶ್ರದ್ಧೆಯಿಂದ ಮಾಡುತ್ತಿರುವಂತಹ ಆಚಾರ್ಯರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬಾಕ್ಲು ಎಂಟಾದ್ರೆ ಸಾಕು, ಬೋರ್ಡ್ ಇರುತ್ತೆ, ದೊಡ್ಡದಾಗಿ ಚಾರ್ಟ್ ಇರುತ್ತೆ, ದೊಡ್ಡದು ಫೋನ್ ಪೇ ಇರುತ್ತೆ. ಆದ್ರೆ ಈ ಮಠದಲ್ಲಿ ಈ ಆಚಾರ್ಯರ ಪುಣ್ಯ, ನಾನು ನೋಡಿದಂತ ಪುಣ್ಯ ನನಗೆ. ಯಾಕಂದ್ರೆ ಅಂತಹ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಜ್ಞಾನ ಯಜ್ಞ ಮಾಡ್ತಿದ್ದಾರೆ. ಇಂತಹ ಒಂದು ನಾವೇ ಪ್ರಿಂಟ್ ಮಾಡಿಸ್ತೀವಿ ಬುಕ್ನಲ್ಲಿ. ಒಳಗಡೆ ನಾಡಗೀತೆ ಇದೆ, ಹಿಂದ್ಗಡೆ ಹಿತೋಕ್ತಿಗಳಿರುತ್ತೆ ಮಕ್ಕಳಿಗೆ. ಖಂಡಿತ
ಹಿಂದೆ ಹಿತೋಕ್ತಿಗಳಿರುತ್ತೆ. ಯಾಕಂದ್ರೆ ಏನು ಮಾಡ್ಬೇಕು ಇಂತಹ ಏನ್ ಒಂದು ಬೇಡ ಅನ್ನೋದು. ಅದ್ಭುತ ಕಾರ್ಯ ನಮ್ಮಿಂದನೂ ಸಾಧ್ಯ ಇಲ್ಲ, ನಮ್ಮ ಯಾವ ಯುವಕರಿಂದನೂ ಸಾಧ್ಯ ಇಲ್ಲ. ಇಂತಹ ನಿಸ್ವಾರ್ಥ ಸೇವೆ ಹಾಗೂ ಅವರ ಶ್ರಮ ಹಾಗೂ ಅವರ ಒಂದು ಭಕ್ತಿ ಪ್ರಾಮಾಣಿಕತೆ ಇವೆಲ್ಲವನ್ನ ಮಾಡಿಸ್ತಾ ಇದೆ. ನಾನು ಈ ಒಂದು 101ನೇ ಮಠದಲ್ಲಿ ಅರ್ಥ ಇದೆ ಬಂದ್ಬಿಡುತ್ತೆ ನನಗೆ. 101 ಬಂದಾಗ ನಾವೊಬ್ರೇ ಬರ್ತೀವಿ, ಹೋದಾಗ ಒಬ್ರೇ ಹೋಗ್ತೀವಿ, ಮಧ್ಯ ಶೂನ್ಯ. ಆ ಶೂನ್ಯದಲ್ಲಿ ಸುತ್ತಾಡ್ತೀವಿ. ಎಷ್ಟೇ ಸುತ್ತಾಡಿದ್ರು ಕೂಡ ನಮ್ಗೆ ಶೂನ್ಯನೇ. ಕರೆಕ್ಟ್. ಆದ್ರೆ ನಾವು ಬರಬೇಕಾದ್ರೆ ಹೋಗ್ಬೇಕಾದ್ರೆ ಬರುವಾಗ ಒಬ್ರೇ ಬರ್ತೀವಿ, ಏನು ತಗೊಂಡೋಗಲ್ಲ, ಹೋಗ್ಬೇಕಾದ್ರೆ ಬರಲ್ಲ. ಹೋಗ್ಬೇಕಾದ್ರೂ ಏನು ತಗೊಂಡೋಗಕ್ಕಾಗಲ್ಲ, ನೋಡಿ, ಒಬ್ರೇ ಅಂತಹ ನಂಬರ್ಗೆ ನಾನು ಇಲ್ಲಿ ಬಂದಿದ್ದೇನೆ. 101ನೇ ಮಠಕ್ಕೆ ಬಂದಿದ್ದೇನೆ. ನನ್ನ ಜೀವನದ ಅರ್ಥ ತಿಳಿಸಿದೆ ಇಲ್ಲಿ, ಹಾಗೂ ಆಚಾರ್ಯರ ಸಂಪೂರ್ಣ ಚಿತ್ರಣ ಇಲ್ಲಿ ಬಂದಿದೆ. ಇನ್ನ ನಾನು ಮಾತಾಡ್ಲಿಕ್ಕೆ ವಾಕ್ಯನೇ ಇಲ್ಲ. ಅನಂತ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. पर्यन्तं गुरुणां मण्डलश्री येन विघ्नाः प्रविशन्ति सिद्धन्ति मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेवी ಗುರುಗಳ ಪ್ರೇರಣೆಯಂತೆ ಗುರುಗಳ ಆಶೀರ್ವಾದದಂತೆ ಗುರುಗಳ ಒಂದು ಪ್ರೇರಣೆಯಂತೆ ನಾವು ಗುರುಗಳ ಸನ್ನಿಧಾನದಲ್ಲಿ 18 ವರ್ಷಗಳ ಯಾಕಂದ್ರೆ ನಾವು ಗುರುಗಳ ಹತ್ರ ನಾವು ತಿರುಪತಿಯಲ್ಲಿ ಇರಬೇಕಾದ್ರೆ ಒಂದು ಸಂದರ್ಭ ನಮಗೆ ರಾಯರ ಮಠದ ಪೂಜೆ ಮಾಡಬೇಕಂತ ರಾಯರ ಪ್ರೇರಣೆ ಕೊಡು. ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಬ್ರು ಆಚಾರ್ಯ ಇದ್ರು, ರಾಯರ ಮಠದ ಅಚ್ಚರಿ ಹೇಳಿದೆ ನಮ್ಗೆ ಒಂದು ಮಠದಲ್ಲಿ ಪೂಜೆ ಹೋಗಿಸ್ತಾರೆ. ಈಗ ನಮ್ಮ ಮಠ ಆಂಧ್ರದ ಗೌರ್ಮೆಂಟ್ ಮಠ ಇದೆ, ಗೌರ್ಮೆಂಟ್ ಮಠದ ಪೂಜೆ ತೆಗಿಸ್ಕೊಡ್ತಾರೆ. ನಮ್ದು ಬೇಡಪ್ಪ ಕರ್ನಾಟಕ ಬೇಕು, ಕರ್ನಾಟಕದಲ್ಲಿ ಬೇಕು, ಆ ಮಠಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿದ್ರೆ ಪ್ರೇರಣೆ. ಆಮೇಲೆ ಇದ್ದೆ ಅದೇ ಸಂದರ್ಭದಲ್ಲಿ ನಮ್ಮ ಸುವಿದ್ಯೇಂದ್ರರು ಅವ್ರ ಸಿಸ್ಟರ್ ಒಂದು ಧನಂಜಯ ಆಚಾರ್ಯ ಅಂತ ಅವ್ರು ಫೋನ್ ಮಾಡಿದ್ರು. ಒಂದು 4-5 ತಿಂಗಳಲ್ಲಿ ಅವಾಗ ಅವ್ರು ಹೇಳಿದ್ರು ಈ ಬೆಂಗಳೂರು ಬರ್ಬೇಕಂತ ರಾಯರಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು. ಬಹಳ ಸಂತೋಷ, ತುಂಬಾ ಸಂತೋಷ ಆಯ್ತು. ಆ ಸಂತೋಷದಿಂದ ನಾನು ಬೆಂಗಳೂರು ಬಂದೆ. ಮತ್ತೆ ರಾಯರ ಸಂವಿಧಾನಕ್ಕೆ ತೋರಿಸಿದ್ರು. ನಮ್ಗೆ ಅನುಕೂಲವಾಗಿ ರಾಯರು ತಿರುಪತಿಗೆ ಹೇಗೆ ಪೂಜಾ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ರು ಅದೇ ರೀತಿ ಕೂಡ ಅನುಕೂಲವಾಗಿದೆ ಎಂಬುದಾಗಿ ನಮ್ಗೆ ರಾಯರು ಪ್ರೇರಣೆ ಕೊಟ್ಟು, ಅದೇ ರೀತಿಯಾಗಿ ಸುವಿದ್ಯೇಂದ್ರ ಮಾತಿನಂತೆ ಧನಂಜಯಾಚಾರ್ಯ ಅಂತ ಆಚಾರ್ಯರು ಅವರ ಆದೇಶದಂತೆ ಬಂದಿದೆ. 18 ವರ್ಷಗಳ ನಾನು ರಾಯರ ಸೇವೆ ಮಾಡಿದ್ದೇನೆ.
ಯಥಾಶಕ್ತಿ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂ ಕುರು ಪ್ರಾತಃ ಸಾಯಾಂತಂ ಸಾಯಾದಿ ಪ್ರಾತನೋತ ಯತ್ಕುರಂ ಜಗನ್ನಾಥ ತದಸ್ತು ದೋಜಂ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ ಎಷ್ಟು ಪೂಜೆ ಮಾಡೋದು ಅನಂತರ ರಾಯರಿಗೆ ಸಮರ್ಪಣೆಯಾಗಿ ಮನೋಭಾವದಿಂದ ನಾವು ಪೂಜೆಯನ್ನು ಮಾಡಿದ್ದೇವೆ. ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂ ಕುರು. ಯಾವ ಪೂಜೆ ಮಾಡೋದು ಭಕ್ತಾದಿಗಳು ಬೆಳಿಗ್ಗೆ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಗುರುವಾರ ಬೆಳಿಗ್ಗೆ 6:30 ಶುರು ಮಾಡಿದ್ರೆ ಮಧ್ಯಾಹ್ನ 2 ಗಂಟೆ ತನಕ 2 ಗಂಟೆ 4 ಗಂಟೆಯಿಂದ ನಾವು 9 ತನಕ ದೇವಸ್ಥಾನ ತೆಗೆದಿರ್ತೇವೆ. ಮತ್ತೆ ಯಾವತ್ತು ಬೇಕಾದ್ರೂ ಬಂದು ದರ್ಶನ ಮಾಡ್ಬೋದು. ಯಾಕಂದ್ರೆ ನಾವು ಒಳಗೆ ಇರ್ತೇವೆ, ಹೋಗಿರ್ತೇವೆ, ಕೆಲಸ ಮಾಡ್ತಾ ಇರ್ತೇವೆ, ಬಾಗಿಲು ಹಾಕಲ್ಲ, ಒಳಗೆ ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇರ್ತೇವೆ. ಭಕ್ತಾದಿಗಳು ಎಷ್ಟೊತ್ತು ಬೇಕಾದ್ರೂ ಒಂದು ದರ್ಶನ ಮಾಡ್ಕೊಂಡು ಹೋಗುವಂತ ಅನುಕೂಲವನ್ನು ಮಾಡ್ತೀವಿ. ಮತ್ತೆ ಇದು ಪ್ರಧಾನಮಂತ್ರಿ ಏಕಾದಶಿ ದಿವಸ ಸಾಧಾರಣ ಯಾವುದೇ ವಾರ ಬರಲಿ ದೇವಸ್ಥಾನ ಮೊದಲು 10 ಗಂಟೆಗೆ ರಾಯರ ಮಠಗಳನ್ನು ಮುಚ್ಚಿದ್ದಾರೆ. ಆದ್ರೆ ನಮ್ಮ ದೇವಸ್ಥಾನದಿಲ್ಲ. ರಾಯರ ಮಠದಲ್ಲಿ ನಾವು ಯಥಾಶಕ್ತಿ ನಿತ್ಯದಂತೆ ಬಾಗಿ ತೆಗೆದಿರ್ತೀವಿ. ನಾವು ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಎಲ್ಲ ಮಠಗಳು ಕೂಡ ಬೆಳಿಗ್ಗೆ 10 ಗಂಟೆಗೆ ಬಾಗಿಲಾಗ್ತಾರೆ, ಸಾಯಂಕಾಲ 6 ಗಂಟೆಗೆ ಬಾಗಿಲಾಗ್ತಾರೆ. ಯಾಕಂದ್ರೆ ಏನಿಲ್ಲ ಅಂತ ಹೇಳಿ ಬಾಗಿಲಾಗ್ತಾರೆ. ನಮ್ಮಲ್ಲಿ ಅದನ್ನಿಲ್ಲ. ಎಲ್ಲ ಭಕ್ತಾದಿಗಳು ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ನಾವು ಬಾಗಿಲು ತೆಗೆದು ದರ್ಶನ ಕೊಡ್ತಾ ಇರ್ತೀವಿ. ಮತ್ತೆ ಏನಂತ ಹೇಳಿದ್ರೆ ಯಾವುದೋ ಊರಿಂದ ಈ ಪ್ರತಿ ದಿವಸ ಬರೋದವರು ಏಕಾದಶಿ ಎಲ್ಲೆಲ್ಲೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಎಲ್ಲ ಮಠಗಳಲ್ಲಿ ಬಂದ್ ಮಾಡಿರ್ತಾರೆ, ಯಾವ ದೇವಸ್ಥಾನ ಇಲ್ಲ, ಅದಕ್ಕೆ ಹುಡ್ಕೊಂಡು ಬರ್ತಾರಂತೆ ರಾಯರು ದರ್ಶಿಸ್ಕೊತಾರೆ. ಇನ್ನು ಯಾಕಂದ್ರೆ ಊರಿನಲ್ಲಿ ಇದ್ದವರಿಗೆ ಎಷ್ಟೋ ಜನಕ್ಕೆ ರಾಯರ ಮಠ ಗೊತ್ತಿಲ್ಲ. ಯಾಕಂದ್ರೆ ನಾವು ದೇವ ಮಠ ಮಾಡಲ್ಲ ಫಾರ್ಮೇಟ್ ಹಾಕ್ತಿವಿ ಎಲ್ಲ. ಆದ್ರೆ ರಾಯ ಕಳ್ಸಿಬೇಕಂದ್ರೆ ಅವ್ರು ಕಳಿಸ್ತಾರೆ. ಎಷ್ಟೋ ಜನ ಹೇಳಿದೆ ನಾವು ಇದೇ ಫಸ್ಟ್ 5 ವರ್ಷ ಆಯ್ತು 6 ವರ್ಷ ಮಠ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ನಾವು ಏರ್ಪೋರ್ಟ್ ಹೋಗ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲ ಅಂತ ಎಷ್ಟು ಜನ ಹೇಳಿದಾರೆ. ಅದನ್ನ ಹೇಳಿದ್ರೆ ರಾಯ ಕರ್ಸ್ಕೋಬೇಕಲ್ಲ, ಅವ್ರು ಕರ್ದ್ರೆ ನಾವು ಬರ್ಬೇಕು, ನಾವಾಗೆ ಬರುವಾಗಿಲ್ಲ. ಅದಕ್ಕೆ ಇವತ್ತು ರಾಯ ಕರ್ಸಿದ್ದಾರೆ. ನಿಮ್ಗೆ ರಾಯು ಆಗ್ಬಿಟ್ಟು ಆ ದೀರ್ಘಾಯುಷ್ಯ ಕೇಳ್ಕೊಳ್ತೇವೆ. ಓಂ ಸವಿತಾ ಭಕ್ಷ ನಮೋ ನಮೋ ಚಂದ್ರಮಾ ಗುರು ರಾಘವೇಂದ್ರ ಅನುಗ್ರಹಾಪ್ತಿರಸ್ತು ಯಜಮಾನಸ ಮನಸಂಕಲ್ಪಗಳ ಸಿದ್ಧಿರಸ್ತು ಆಯುರ್ವೇದಿರಸ್ತು. ಶ್ರೀ ಗುರುಪ್ರಿಯ ನೋಡಿ ಇಷ್ಟು ಜನರಿಗೆ ಒಳ್ಳೆದಾಗೆ ರಾಯರು ಒಳ್ಳೇದು ಮಾಡಲಿ ಎಂಬುದಾಗಿ ನಾವು ಬೇಡ್ಕೊಳ್ತಾ ಇರ್ತೇವೆ. ದಿನ ಪ್ರತಿದಿನ ನಮ್ಮ ಕೆಲಸದಲ್ಲಿ. ಯಾಕಂದ್ರೆ ನಾವು ದೇವ ಸಂವಿಧಾನ ನಾವು ಧರ್ಮದಲ್ಲಿ ಸಾರ್ಥಕ್ಯವನ್ನು ಕಾಣ್ಬೇಕಂತ. ಹೌದು, ಯಾವ್ದು ಈಗ ನಾವು ತಿರುಪತಿ ಇದ್ದರೂ ಕೂಡ ನಾವು ದೇವ ನಾವು ಮುಕುಂದ ಭಕ್ತಿ ಗುರುಭಕ್ತಿ ಅಂತ ನಾವು ದೇವರ ಸೇವೆ ಮಾಡಿದ್ವಿ. ತಿರುಪತಿ ದೇವರ ಸೇವೆ ಮಾಡಿದ್ವಿ. ನಮ್ಮ ಗುರುಗಳ ಸೇವೆ ಮಾಡ್ಬೇಕು. ಶ್ರೀನಿವಾಸ ದೇವರ ಪ್ರೇರಣೆ ಇದೆ, ರಾಯರ ಶ್ರೀನಿವಾಸ ದೇವರ ಪ್ರೇರಣೆ ಇದೆ. ಅದಕ್ಕೆ ಶ್ರೀನಿವಾಸ ದೇವರ ಸೇವೆ ಮಾಡಿ ರಾಯರ ಸೇವೆ ಗುರು ನನ್ನ ಸೇವೆ ಸಾಕಪ್ಪ, ಗುರುಗಳ ಸೇವೆ ಮಾಡೋಕೆ ರಾಯರ ಮನೆಯಲ್ಲಿ ಕರೆಸಿದ್ದಾರೆ. ನಮ್ಗೇನು ಅಳಿಸಿದೆ ಯಾವ ನಮ್ಮ ಮಾತುಗಳಿಂದ ಏನು ತೊಂದರೆ ಏನಿಲ್ಲ, ಏನು ಒಳ್ಳೆ ಚೆನ್ನಾಗಿ ನೋಡ್ಕೊತಿದ್ದಾರೆ. ರಾಯರ ಶಕ್ತಿಯಿಂದಾಗಿ ಸಂತೋಷವನ್ನು ಕೊಟ್ಟಿದ್ದಾರೆ.
ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.